ಯೋಗೀಶ್ವರರು, ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಅಮ್ಮನವರಿಗೆ ವಂದಿಸುತ್ತಾ, ಬ್ರಹ್ಮಶ್ರೀ ತಟವರ್ತಿ ವೀರರಾಘವರಾವ್ ಅವರಿಗೆ ವಂದಿಸುತ್ತಾ, PSSM ನ ಎಲ್ಲ ಪಿರಮಿಡ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಪರಬ್ರಹ್ಮ ಭಗವಂತನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮಗೆ ಧ್ಯಾನ ಜ್ಞಾನ ಈ ಯಜ್ಞದಲ್ಲಿ ಭಾಗವಹಿಸಿದಂತ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಒಂದು ಧ್ಯಾನ ಜ್ಞಾನ ಯಜ್ಞದಲ್ಲಿ ನಾವು ಮುಂದೆ ಅಂತ ಹೇಳಿದೆ. ನಾವು ನಿನ್ನೆ ದಿವಸ ನೋಡ್ತಾ ಇದ್ದೀವಿ, ಸಾವಿನ ನಂತರ, ಮರಣದ ನಂತರ ಮನುಷ್ಯ ಏನಾಗ್ತಾನೆ, ಏನನ್ನ ಹೊಂದುತ್ತಾನೆ ಅಂತ. ಸೊ ಇವತ್ತು ನಾವು ಈ ಈ ಜನರ್ಲೋಕವನ್ನು ದಾಟಬೇಕು ಅಂತಾದ್ರೆ, ಜನರ್ಲೋಕವನ್ನು ದಾಟಿ ಮೇಲಿನ ಲೋಕಗಳಿಗೆ ಹೋಗಬೇಕು ಅಂದ್ರೆ ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಏನನ್ನ ನಾವು ಮಾಡಲೇಬೇಕಾಗಿದೆ ಅನ್ನುವುದನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಓಕೆ, ಬಹಳ ಮುಖ್ಯವಾದಂತ ವಿಷಯ, ಬಹಳ ಮುಖ್ಯವಾದಂತ. ಪ್ರಪಂಚದಲ್ಲಿ ಎಲ್ಲರೂ ಅಥವಾ ನಾವು ಕೂಡ ಸೇರಿ ಹೇಗೆ ಜೀವಿಸ್ತಾ ಇದ್ದೀವಿ ಅಂತಂದ್ರೆ, ಇಲ್ಲಿಯವರೆಗೆ ನಾವು ದೇಹ ಅನ್ನುವ ಹಾಗೆ ಜೀವಿಸ್ತೇವೆ. ನಾನು ದೇಹ ಅನ್ಕೊಂಡು ಜೀವಿಸ್ತಾ ಇದ್ದೇವೆ. ದೇಹದ ನ್ಯೂನ್ಯತೆಗಳು ನನ್ನ ನ್ಯೂನ್ಯತೆಗಳು ಅನ್ಕೊಂಡು, ದೇಹದ ರೋಗಗಳು ನನ್ನ ರೋಗಗಳು ಅನ್ಕೊಂಡು, ದೇಹದ ಕಾಯಿಲೆಗಳನ್ನ ನನ್ನ ಕಾಯಿಲೆ ಅನ್ಕೊಂಡು, ದೇಹದ ಎಲ್ಲವನ್ನೂ ನನ್ನದು 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 ಅನ್ಕೊಂಡು ದೇಹ ಭಾವದಲ್ಲಿ ಬದುಕ್ತಾ ಇದ್ದೇವೆ. ಆದ್ರೆ ಪರಮಸತ್ಯ ಏನಂದ್ರೆ, ನಾವು ದೇಹಗಳಲ್ಲ, ಆತ್ಮಗಳು. ನಾವು ಆತ್ಮಗಳೇ ಹೊರತು ದೇಹಗಳಲ್ಲ. ಆದರೆ ಈ ಭೂಮಿಯ ಮೇಲೆ ಸಾಧನೆಗಾಗಿ ದೇಹವನ್ನ ಧಾರಣೆ ಮಾಡಿದ್ದೇವೆ. ದೇಹವನ್ನ ಧಾರಣೆ ಮಾಡಿದ ಆತ್ಮಗಳೇ ಹೊರತು ನಾವು ದೇಹಗಳಲ್ಲ. ಇದು ಪರಮ ಸತ್ಯ. ಭೂಮಿಯ ಮೇಲೆ ಸ್ವಲ್ಪ ಸಮಯದಷ್ಟೇ ಇದ್ದು ನಂತರ ಏನ್ ಮಾಡ್ತೀವಿ, ದೇಹವನ್ನ ಬಿಟ್ಟು ನಾವು ನಮ್ಮ ಲೋಕಕ್ಕೆ ಹೊರಟು ಹೋಗ್ತೇವೆ. ಆದ್ರೆ ಯಾವ ಲೋಕಕ್ಕೆ ಹೋಗ್ತೇವೆ? ಆತ್ಮಗಳಾದ ನಮಗೆ ಈ ಭೂಮಿಯ ಮೇಲೆ ಯಾಕೆ ಬರ್ತಾ ಇದ್ದೇವೆ? ಬಂದದ್ದು ಏನಕ್ಕಾಗಿ, ಏನನ್ನ ಸಂಪಾದನೆ ಮಾಡ್ಕೊಳ್ಬೇಕಾಗಿದೆ ಅಂತಂದ್ರೆ, ಆತ್ಮಗಳು ಏನನ್ನ ಸಂಪಾದನೆ ಮಾಡ್ಕೊಳ್ಬೇಕಾಗಿದೆ? ಜ್ಞಾನವನ್ನ ಸಂಪಾದನೆ ಮಾಡಬೇಕಾಗಿದೆ. ಜ್ಞಾನ ಸಂಪಾದನೆ ಮಾಡಬೇಕಾಗಿದೆ. ಹಾಗಾಗಿ ಜ್ಞಾನ ಸಂಪಾದನೆಯಿಂದ, ಜ್ಞಾನವನ್ನ ಸಂಪಾದಿಸಿಕೊಳ್ಳುವುದಕ್ಕಾಗಿಯೇ ಈ ದೇಹವನ್ನ ಧಾರಣೆ ಮಾಡಿ ಭೂಮಿಗೆ ಬಂದಿದ್ದೇವೆ. ಈ ಜ್ಞಾನವನ್ನ ನಾವು ಎಷ್ಟು ಸಂಪಾದನೆ ಮಾಡ್ತೀವೋ ಅಷ್ಟು ಉನ್ನತ ಲೋಕಗಳನ್ನ ಹೊಂದುತ್ತಾ ಹೋಗ್ತೇವೆ. ಜ್ಞಾನವನ್ನ ಎಷ್ಟು ಸಂಪಾದನೆ ಮಾಡ್ತೀವೋ ಅಷ್ಟು ಉನ್ನತ ಲೋಕಗಳನ್ನ ಹೊಂದುತ್ತಾ ಹೋಗ್ತೇವೆ. ಈ ದೇಹದೊಂದಿಗೆ ನಾವು ಏನೆಲ್ಲ ಮಾಡಬಹುದು? ಧ್ಯಾನ ಮಾಡಬಹುದು, ಧ್ಯಾನ ಸಾಧನೆಯನ್ನು ಮಾಡಬಹುದು, ಸ್ವಾಧ್ಯಾಯವನ್ನು ಮಾಡಬಹುದು, ಸಜ್ಜನ ಸಾಂಗತ್ಯವನ್ನು ಮಾಡಬಹುದು, ಸೇವೆಗಳನ್ನು ಮಾಡಬಹುದು. ಆ ಮೂಲಕ ನಾವು ಜ್ಞಾನವನ್ನ ಸಂಪಾದಿಸಿಕೊಳ್ತೇವೆ. ಜ್ಞಾನವನ್ನ ಸಂಪಾದಿಸಿಕೊಂಡು ನಮ್ಮ ಸಂಪೂರ್ಣ ಸಮಯ ಮುಗಿದ ಮೇಲೆ ಮರಣದ ನಂತರ ಉನ್ನತ ಲೋಕಗಳನ್ನ, ಶ್ರೇಷ್ಠವಾದ ಲೋಕಗಳನ್ನ ಹೋಗಿ ಸೇರಿಕೊಳ್ತೇವೆ. ಅಷ್ಟೇ ಹೊರತು ನಾವು ಮಾಡಿದ ಸಾಧನೆಯಿಂದ ಈ ಭೂಮಿಯ ಮೇಲೆ ಇದ್ದಾಗ ನಾವು ಏನು ಸಾಧನೆ ಮಾಡಿಕೊಂಡಿದ್ದೇವೋ ಆ ಸಾಧನೆಯಿಂದ ನಾವು ಸಾವಿನ ನಂತರ ಮೇಲಿನ ಲೋಕಗಳನ್ನ ಪಡೆಯುತ್ತೇವೆಯೇ ಹೊರತು ನಮ್ಮ ಮಕ್ಕಳು ಮಾಡುವ ಕರ್ಮಕಾಂಡಗಳಿಂದ ಅಲ್ಲ. ಮಕ್ಕಳು ಮಾಡುವ ಕರ್ಮಕಾಂಡಗಳಿಂದ ಸತ್ತವನಿಗೆ ಏನೂ ಪ್ರಯೋಜನ ಇಲ್ಲ. 1% ಕೂಡ ಅವನಿಗೆ ಯಾವ ಉಪಯೋಗವೂ ಆಗುವುದಿಲ್ಲ. ಆ ಸಮಯದಲ್ಲಿ ಮಾಡುವ ದಾನ ಧರ್ಮಗಳಿರ್ಬೋದು, ಕರ್ಮಕಾಂಡಗಳಿರ್ಬೋದು, ಪಿತೃಕಾರ್ಯಗಳಿರ್ಬೋದು, ಪಿಂಡ ಪ್ರಧಾನಗಳಿರ್ಬೋದು, ಯಾವುದೂ ಕೂಡ ಸತ್ತವನಿಗೂ ಅದಕ್ಕೂ ಸಂಬಂಧವೇ ಇರುವುದಿಲ್ಲ. ಬಹಳಷ್ಟು ಜನ ಮರಣಿಸಿದರೆ ಏನ್ ಮಾಡ್ತಾರೆ? ಅವರ ಮಕ್ಕಳು ಕರ್ಮಕಾಂಡಗಳನ್ನ ಮಾಡಿ ಅವರು ಮೇಲಿನ ಲೋಕಗಳಿಗೆ ಹೋಗ್ಲಿ, ಅವ್ರದ್ದು ಲೋಕಗಳನ್ನು ಸೇರಿಕೊಳ್ಳಿ ಅಂತಾರೆ. ಆದರೆ ಸತ್ತು ಹೋದ ನಂತರ ನಡೆಯುವುದರ ಬಗ್ಗೆ ಅಷ್ಟು ಆಲೋಚನೆಯನ್ನ ಮಾಡುವುದಿಲ್ಲ. ಅದಕ್ಕಾಗಿ ಏನ್ ಮಾಡ್ತಾರೆ? ಎಲ್ಲರೂ ನಮಗೆ ಗಂಡು ಮಗ ಬೇಕು, ಗಂಡು ಮಗ ಕೊಳ್ಳಿ ಇಟ್ರೆ
ನಮಗೆ ಸದ್ಗತಿ ಸಿಗ್ತದೆ. ಇದು ಅಜ್ಞಾನ. ಕೊಳ್ಳಿ ಇಡುವುದರಿಂದ, ಗಂಡು ಮಗ ಕೊಳ್ಳಿ ಇಡುವುದರಿಂದ, ಅಥವಾ ದೇಹಕ್ಕೆ ಯಾರು ಅಗ್ನಿಸ್ಪರ್ಶ ಮಾಡ್ತಾರೆ ಅನ್ನುವುದರಿಂದ ಅವನ ಮುಂದಿನ ಗತಿ ನಿರ್ಧಾರ ಆಗುವುದಿಲ್ಲ. ಅವನು ಬದುಕಿದ್ದಾಗ ತನ್ನ ಆತ್ಮ ಉನ್ನತಿಗಾಗಿ ಏನನ್ನ ಶ್ರಮಿಸಿದ್ದನೋ, ಏನನ್ನ ಮಾಡಿದ್ದಾನೋ, ಅಥವಾ ಏನು ಪಾಪ ಕರ್ಮಗಳನ್ನು ಮಾಡಿದ್ದಾನೋ ಅದೇ ಅವನ ಮುಂದಿನ ಗತಿಯನ್ನು ನಿರ್ಧಾರ ಮಾಡ್ತದೆ ಹೊರತು ಮಕ್ಕಳು ಮಾಡುವ ಯಾವ ಕರ್ಮಕಾಂಡವೂ ಅವನೇಶವೂ ಅವನಿಗೆ ತಲುಪುವುದಿಲ್ಲ. ಅದಕ್ಕೂ ಸಂಬಂಧವೇ ಇಲ್ಲ. ಅದು ಗಂಡು ಮಗ ಆಗಿದ್ರು ಹೆಣ್ಣು ಮಗಳಾಗಿದ್ದರು ಏನೂ ವ್ಯತ್ಯಾಸ ಇಲ್ಲ. ಯಾರು ಬೆಂಕಿ ಇಟ್ಟರೋ ಏನೂ ವ್ಯತ್ಯಾಸ ಇಲ್ಲ. ಯಾಕೆಂದ್ರೆ ಮಗ ಮಾಡುವ ಕರ್ಮಕಾಂಡಗಳಿಂದ ಸತ್ತು ಹೋದವರಿಗೆ ಅಥವಾ ಮಕ್ಕಳು ಮಾಡುವ, ಕುಟುಂಬದವರು ಮಾಡುವ ಯಾವುದೇ ಕರ್ಮಕಾಂಡಗಳಿಂದ, ಕಾರ್ಯಗಳಿಂದ ಹೋದವರಿಗೆ ನಯಾ ಪೈಸಾ ಪ್ರಯೋಜನ ಇಲ್ಲ. ಅವರು ಬದುಕಿದ್ದಾಗ ಸ್ವತಃ ಮಾಡಿಕೊಳ್ಳುವ ಕರ್ಮವನ್ನ ಆಧರಿಸಿಯೇ ಅವರಿನ ಮುಂದಿನ ಊರ್ಧ್ವ ಲೋಕಗಳು ನಿರ್ಧಾರವಾಗ್ತವೆ. ಹಾಗೆಯೇ ಕರ್ಮಕಾಂಡಗಳ ಸಮಯದಲ್ಲಿ ಗಂಡು ಮಕ್ಕಳು ಮಾಡುವಂತಹ ದಾನ ಧರ್ಮ ಮಾಡಿದವನಿಗೆ ಅದರ ಫಲವೇ ಹೊರತು ಹೋದವರಿಗೆ ಅದರ ಫಲ ಸಿಗುವುದಿಲ್ಲ. ಅವರ ನೆಪದಲ್ಲಿ, ಅವರು ಸತ್ತು ಹೋಗಿದ್ದಾರಲ್ವ ಅನ್ನೋ ನೆಪದಲ್ಲಿ ಇವರು ಅವರಿಗೋಸ್ಕರ ಅಂತ ದಾನ ಧರ್ಮಗಳನ್ನು ಮಾಡಿದರೆ ಅದು ಇವನಿಗೆ ಹೊರತು ಆ ಫಲ ಸತ್ತವನಿಗೆ ಸಂಬಂಧ ಇರುವುದಿಲ್ಲ. ಹಾಗಾಗಿ ನಾರದ ಮಹರ್ಷಿಗಳು ಒಮ್ಮೆ ಕಬೀರರು ಏನ್ ಮಾಡ್ತಾ ಇದ್ರು ಅಂದ್ರೆ, ಬಾವಿಯಲ್ಲಿ ನೀರು ಸೇಯ್ತಾ ಇದ್ರಂತ. ಬಾವಿಯಲ್ಲಿ ನೀರು ಸೇಯೋದು ಅದನ್ನ ಚೆಲ್ಲೋದು, ಬಾವಿಯಲ್ಲಿ ನೀರು ಸೇಯೋದು ಅದನ್ನ ಚೆಲ್ಲೋದು, ಹೀಗೆ ಮಾಡ್ತಾ ಇದ್ರಂತೆ. ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗಾಯ್ತು. ಜನ ನೋಡ್ತಾ ಇದ್ದಾರೆ, ಊರವರು ಹೋಗೋರು ಬರೋರು ಎಲ್ಲ ನೋಡ್ತಾ ಇದ್ದಾರೆ. ಏನಾಗಿದೆ ಕಬೀರದಾಸರಿಗೆ ತಲೆ ಕೆಟ್ಟಿದೆಯಾ? ನೀರು ಸೇಯ್ತಾರೆ ಚೆಲ್ತಾರೆ, ಹೀಗ್ ಮಾಡಿದ್ರೆ ಏನಕ್ಕೆ ಹೀಗ್ ಮಾಡ್ತಾ ಇದ್ದಾರೆ ಕೇಳಿದ್ರಂತೆ. ನಿಮ್ಗೆ ಗೊತ್ತಿಲ್ಲ. ತುಂಬಾ ಜನ ಬಂದು ಕೇಳಿದ್ರೆ ಕೆಲವರು ನಕ್ಕೊಂತ ಹೋದ್ರಂತೆ, ಇವನಿಗೇನೋ ಲೂಸ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿ. ಆದ್ರೆ ಎಲ್ಲಾ ಬಂದು ಕೇಳಿದ್ರಂತೆ, ಏನಾಗಿದೆ ನಿಮ್ಗೆ, ಯಾಕೆ ಹೀಗೆ ಮಾಡ್ತಾ ಇದ್ದೀರಿ, ನಿಮ್ಮನ್ನು ನೋಡಿ ನಮಗೆ ನಗು ಬರ್ತಾ ಇದೆ ಅಂತ ಹೇಳಿದ್ರೆ, ಆ ಜನರನ್ನ ನೋಡಿ ಕಬೀರದಾಸರು ನಗ್ಲಿಕ್ಕೆ ಶುರು ಮಾಡಿದ್ರಂತೆ. ನನಗೆ ನಿಮ್ಮನ್ನು ನೋಡಿದ್ರೆ ನಗು ಬರ್ತಾ ಇದೆ. ಯಾಕೆ ನಗು ಬರ್ತಾ ಇದೆ? ನೀವು ನಾನು ಮಾಡುವ ಕೆಲಸ ನೋಡಿ ನಿಮಗೆ ನಗು ಬರ್ತಾ ಇದೆ, ಆದ್ರೆ ನೀವು ಮಾಡುವ ಕೆಲಸ ನೋಡಿ ನನಗೆ ನಗು ಬರ್ತಾ ಇದೆ. ಯಾಕೆ? ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಇಲ್ಲಿಂದ ಸುಮಾರು ಒಂದು 10 ಕಿಲೋಮೀಟರ್ ದೂರದಲ್ಲಿ ನನ್ನ ಹೊಲ ಇದೆ. ಆ ಹೊಲಕ್ಕೆ ನಾನು ಇಲ್ಲಿಂದ ನೀರು ಹಾಯಿಸ್ತಾ ಇದ್ದೀನಿ. ಅದಕ್ಕೆ ಇಲ್ಲಿಂದ ತೆಗೆದು ನಾನು ನೀರು ಹಾಕ್ತಾ ಇದ್ದೀನಿ, ಇದು ನನ್ನ ಹೊಲಕ್ಕೆ ಹೋಗ್ತದೆ. ಅವ್ರು ಹೇಳಿದ್ರು, ಅಲ್ಲಯ್ಯ 10 ಕಿಲೋಮೀಟರ್ ದೂರದಲ್ಲಿರೋ ಹೊಲಕ್ಕೆ ನೀನು ಇಲ್ಲಿ ನೀರು ಹಾಕಿದ್ರೆ ಅಲ್ಲಿ ಹೆಂಗ್ ನೀರು ಹೋಗ್ತದೆ? ಎಂತ ಮೂರ್ಖ ನೀನು. ಅಲ್ಲ, ಎಲ್ಲೋ ಸತ್ತು ಯಾವುದೋ ಲೋಕಕ್ಕೆ ಹೋದವರಿಗೆ ನೀವು ಇಡುವ ಈ ಪಿಂಡ ಹೋಗಿ ಸೇರ್ತದೆ ಅನ್ನೋದಾದ್ರೆ 10 ಕಿಲೋಮೀಟರ್ ದೂರದಲ್ಲಿರೋ ನನ್ನ ಹೊಲಕ್ಕೆ ನೀರು ಯಾಕೆ ಹೋಗಬಾರ್ದು ಅಲ್ವಾ? ಹಾಗಾದ್ರೆ ನೀವು ಮಾಡಿದ್ರೆ ನನಗೆ ನಗು ಬರಬಾರದು, ನಾನು ಮಾಡೋದು ನೋಡಿದ್ರೆ ನಿಮ್ಗೆ ನಗು ಬರ್ತದ ಅಂತ ಹೇಳಿ ಕರ್ಮಕಾಂಡಗಳಿಂದ. ಹಾಗಾದ್ರೆ ಹಿಂದಿನವರು ತಲೆ ಕೆಟ್ಟಿತ್ತ ಯಾಕೆ ಹಾಗೆ ಮಾಡಿದ್ರು ಅಂದ್ರೆ, ಆ ನೆಪದಲ್ಲಾದ್ರೂ ಮಮಕಾರ ಇರ್ತದೆ, ತಮ್ಮವ್ರ ಮೇಲೆ ಅಟ್ಯಾಚ್ಮೆಂಟ್ ಇರ್ತದೆ. ಆ ನೆಪದಲ್ಲಾದರೂ ಪುಣ್ಯ ಕಾರ್ಯಕರ್ಮಗಳನ್ನ ಮಾಡ್ಲಿ, ಆ ನೆಪದಲ್ಲಾದರೂ ಸ್ವಲ್ಪ ದಾನ ಧರ್ಮ ಪುಣ್ಯ ಕಾರ್ಯಗಳನ್ನು ಮಾಡುವಂತಹ ಬುದ್ಧಿ ಬರಲಿ ಅಂತ ಹೇಳಿ ಇಟ್ಟಿದ್ದಾರೆಯೇ ಹೊರತು ಸತ್ತವನಿಗೂ ಅವನಿಗೂ ಯಾವ ಪ್ರಯೋಜನವೂ ಇಲ್ಲ, ಏನೂ ಉಪಯೋಗ ಆಗೋದಿಲ್ಲ. ಹಾಗಾಗಿ ಮನುಷ್ಯ ಇದ್ದಾಗ ತನಗಾಗಿ ಅಂತ ಏನು ಮಾಡ್ಕೊಳ್ತಾನೋ ಅದೇ ಅವನ ಪಾಲಿನಂದು ಅಲ್ವಾ. ನಾರದ ಮಹರ್ಷಿಗಳು ವಾಲ್ಮೀಕಿಗಳು ಬೇಡನಾಗಿದ್ದಾಗ ಕಂಡವ್ರನ್ನೆಲ್ಲ ಕೊಲೆ ಮಾಡ್ತಾ ಇದ್ದ, ದುಷ್ಟ ಕಾರ್ಯ ಮಾಡ್ತಾ ಇದ್ದ. ಆಗ ನಾರದರು ಬಂದು ಕೇಳಿದ್ರು, ನೀನ್ ಇಷ್ಟೆಲ್ಲ ಪಾಪ ಮಾಡ್ತಾ ಇದ್ದೀಯಲ್ವಾ, ಈ ಪಾಪದಲ್ಲಿ ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ? ನನ್ನ ಕುಟುಂಬದವರಿಗೋಸ್ಕರ ಮಾಡ್ತಾ ಇದ್ದೇನೆ, ಹೆಂಡತಿ ಮಕ್ಕಳಿಗಾಗಿ ಮಾಡ್ತಾ ಇದ್ದೇನೆ. ಹೌದಾ? ಹಾಗಾದ್ರೆ ಇದರಿಂದ ಪಾಪ ಬರ್ತದಲ್ವಾ? ಹೌದು, ಬರ್ತಾ ಇದೆ. ಆ ಪಾಪದಲ್ಲಿ ಅವರು ಕೂಡ ಪಾಲ ಏನಾದ್ರು ತಗೊಳ್ತಾರ ಅಂತ ಹೋಗಿ ಕೇಳ್ಕೊಂಡು ಬಾ ಅಂದ್ರೆ ಅವ್ರು ಹೇಳಿದ್ರು, ಅಯ್ಯೋ ನೀನು ಇದೇ ಕೆಲಸ ಮಾಡು ಅಂತ ನಾವೇನಾದ್ರೂ ಹೇಳಿದ್ವ ಅಲ್ವಾ? ಹಾಗಾಗಿ ನಾವು ಯಾಕೆ ಪಾಪ ತಗೊಳ್ಳೋಣ, ಸಾಕುವುದು ನಿನ್ ಧರ್ಮ ಅಂತ ಹೇಳಿ ನಾವು ನಿನ್ನ ಪಾಪದಲ್ಲಿ ಪಾಲುದಾರರಲ್ಲ ಅಂತ ಹೇಳಿ ಕಳಿಸ್ಬಿಟ್ರಂತೆ. ಹಾಗೆ ಆಗ ವಾಲ್ಮೀಕಿಗಳಿಗೆ ಗೊತ್ತಾಯ್ತು, ನಾವು ಮಾಡುವ ಪಾಪ ಇರ್ಬೋದು ಪುಣ್ಯ ಅದು ನಮಗೆ ಹೊರತು ಬೇರೆಯವರಿಗೆ ಸಂಬಂಧ ಇಲ್ಲ. ಹಾಗಾಗಿ ಸತ್ತವರಿಗೆ ಅವರು ಮಾಡ್ಕೊಂಡು ಏನು ಹೋಗಿದ್ದಾರೋ ಅದೇ ಹೊರತು
ಇಲ್ಲಿರೋರು ಮಾಡುವುದರಿಂದ ಬರುವುದಿಲ್ಲ. ನಾವು ಹಾಗಾಗಿ ಬದುಕಿರುವಾಗಲೇ ಈ ಶರೀರದಲ್ಲಿ ನಾವು ಮಾಡುವ ಶ್ರಮದಿಂದ, ನಾವು ಮಾಡುವ ಸಾಧನೆಯಿಂದ, ನಾವು ಮಾಡುವಂತಹ ಸೇವೆಯಿಂದ, ಜ್ಞಾನ ಸಂಪಾದನೆಯಿಂದ ನಾವು ನಮ್ಮ ಉನ್ನತ ಲೋಕಗಳನ್ನು ಪಡೆಯುವ ಅರ್ಹತೆಯನ್ನು ಪಡಿತೇವೆ. ಹಾಗಾದ್ರೆ ಉನ್ನತ ಲೋಕಗಳು, ಊರ್ಧ್ವ ಲೋಕಗಳು, ಶ್ರೇಷ್ಠ ಲೋಕಗಳು ಇವೆಲ್ಲವೂ ನಾವು ಮಾಡಿಕೊಂಡಂತಹ ಕರ್ಮಗಳಿಂದ ನಮಗೆ ಲಭಿಸ್ತದೆ ಅಷ್ಟೇ ಹೊರತು ಇನ್ಯಾವುದೇ ಕರ್ಮಕಾಂಡಗಳಿಂದ ಅದು ಸಿಗುವಂಥದ್ದಲ್ಲ. ಮಹಾತ್ಮರು, ರಮಣ ಮಹರ್ಷಿಗಳಿರ್ಬೋದು, ಅವರು ಜನ್ಮ ತಗೊಂಡು ಇಡೀ ಜೀವನ ಪರ್ಯಂತ ಏನ್ ಮಾಡಿದ್ರು? ಅವರಿಗೆ ಗೊತ್ತಾಯ್ತು, ನಾನು ಆತ್ಮ, ನಾನು ದೇಹ ಅಲ್ಲ. ನಾನು ಆತ್ಮ, ನಾನು ದೇಹ ಅಲ್ಲ. ಹಾಗಾಗಿ ನಾನು ಏನ್ ಮಾಡಬೇಕು? ಇಡೀ ಬದುಕಿನಲ್ಲಿ ನನ್ನ ಆತ್ಮದ ಉನ್ನತಿಗಾಗಿ ಅಂತ ನಾನು ಬದುಕಬೇಕು ಅಂತ ಹೇಳಿ ಏನ್ ಮಾಡಿದ್ರು? ಇಡೀ ಜೀವನ ಪರ್ಯಂತ ತಮ್ಮ ಆತ್ಮದ ಉನ್ನತಿಗಾಗಿ, ಉದ್ಧಾರಕ್ಕಾಗಿ ಅಂತ ಶ್ರಮಿಸಿದ್ರು. ಉನ್ನತ ಲೋಕವನ್ನು ಪಡ್ಕೊಂಡ್ರು, ಸತ್ಯಲೋಕಗಳನ್ನ ಪಡ್ಕೊಂಡ್ರು. ರಮಣ ಮಹರ್ಷಿಗಳು ಯಾರು ಹೋದ್ರು ಕೇಳ್ತಿದ್ರಂತೆ, ಯಾರ್ ನೀನು? ಅವ್ರದ್ದು ಒಂದೇ ಪ್ರಶ್ನೆ, ಯಾರು ನೀನು ತಿಳ್ಕೋ ಫಸ್ಟ್. ಯಾರು ನೀನು ತಿಳ್ಕೋ ಫಸ್ಟ್. ಯಾರು ನೀನು ಅಂದ್ರೆ ಏನ್ ಹೇಳ್ಬೇಕು? ಯಾರು ನೀನು ತಿಳ್ಕೋ ಫಸ್ಟ್ ಅಂದ್ರೆ, ನೀನು ದೇಹ ಅಲ್ಲ, ಆತ್ಮ. ನೀನು ದೇಹ ಅಲ್ಲ, ಆತ್ಮ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೋ. ಆದ್ರೆ ನೀನ್ ಏನಂತ ಅರ್ಥ ಮಾಡ್ಕೊಳ್ತಾ ಇದೀಯ? ನಾನು ದೇಹ ಅಂತ ಅರ್ಥ ಮಾಡ್ಕೊಳ್ತಾ ಇದೀಯ. ನಾನು ದೇಹ ಅಂತ ತಿಳ್ಕೊಂಡು ದೇಹಕ್ಕೆ ಸಂಬಂಧಪಟ್ಟದ್ದಾಗಿ ಬದುಕ್ತಾ ಇದೀಯ. ಲೌಕಿಕವಾಗಿಯೇ ಬದುಕ್ತಾ ಇದೀಯ. ಲೌಕಿಕದಲ್ಲಿ ಮುಳುಗಿ, ಮಾಯೆಯಲ್ಲಿ, ಲೌಕಿಕ ಅನ್ನುವುದು ಮಾಯೆ, ಆ ಮಾಯೆಯಲ್ಲೇ ಮುಳುಗಿ ಹೋಗ್ತಾ ಇದ್ದೀಯ. ಯಾಕೆ? ದೇಹ ಸುಖಕ್ಕಾಗಿ, ದೇಹ ಭಾವಕ್ಕಾಗಿ. ಹಾಗಾಗಿ ನೀನು ದೇಹ ಅಲ್ಲ, ನೀನ್ಯಾರು? ಆತ್ಮ. ಅದನ್ನ ತಿಳ್ಕೋ ಫಸ್ಟ್. ಯಾವಾಗ ನಾನು ಆತ್ಮ ಅಂತ ತಿಳಿತೀವೋ, ಅಲ್ವಾ? ಯಾವಾಗ ನಾವು ಆತ್ಮ ಅಂತ ತಿಳಿತೀವೋ, ಉದಾಹರಣೆಗೆ ನಾವು ಕನ್ನಡಿ ಮುಂದೆ ನಿಂತ್ಕೊಳ್ತೀವಿ. ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬಕ್ಕೆ ನಾವು ಮೇಕಪ್ ಮಾಡ್ತೀವೋ, ಅಥವಾ ನಮಗೆ ನಾವು ಮೇಕಪ್ ಮಾಡಿ, ಅಲ್ವಾ? ಯಾಕೆ ಮಾಡೋದಿಲ್ಲ? ಅದು ಅಸತ್ಯ ರೂಪ, ಅದು ನಾವಲ್ಲ. ಹಾಗಾಗಿ ಅದು ನಮಗೆ ಗೊತ್ತಿದೆ, ಅದು ನಾವು ಮಾಡೋದಿಲ್ಲ. ಹಾಗೆಯೇ ಈ ದೇಹ ಕೂಡ ದೇಹ ನಾವಲ್ಲ. ಹಾಗಿದ್ದ ಮೇಲೆ ದೇಹದ ಲಾಭಗಳಿಗಾಗಿ ಅಂತ ನಮ್ಮ ಜೀವನವನ್ನ ಕಳೆಯುವುದಲ್ಲ, ಆತ್ಮ ನಾವು. ಹಾಗಾಗಿ ಆತ್ಮದ ಲಾಭಕ್ಕಾಗಿ, ಆತ್ಮದ ಉನ್ನತಿಗಾಗಿ ಅಂತ ಏನ್ ಮಾಡಬೇಕು? ಜೀವನವನ್ನ ಸವಿಸಬೇಕು. ಜೀವನದ ಸಂಪೂರ್ಣ ಪರಮ ಉದ್ದೇಶ ಏನಿರ್ಬೇಕು? ನನ್ನ ಆತ್ಮದ ಉನ್ನತಿ ಅಷ್ಟೇ. ಹಾಗಾಗಿ ನಾವು ಏನ ನೆನ್ಪಿಟ್ಕೊಳ್ಬೇಕು? ನಾವು ಭೂಮಿಯ ಮೇಲಿದ್ದೇವೆ, ದೇಹದೊಂದಿಗೆ ಇದ್ದೇವೆ, ದೇಹವನ್ನ ಧಾರಣೆ ಮಾಡಿದ್ದೇವೆ, ಆದರೆ ದೇಹಗಳಲ್ಲ. ದೇಹವನ್ನು ಧರಿಸಿದವರು ಅಂದ್ರೆ ದೇಹವನ್ನ ಧರಿಸಿದ ಆತ್ಮಗಳೇ ಹೊರತು ನಾವು ಯಾರಲ್ಲ? ದೇಹಗಳಲ್ಲ. ಈ ವಿಷಯವನ್ನ ಸರಿಯಾಗಿ ತಿಳ್ಕೊಂಡ್ರೆ ಜೀವನದಲ್ಲಿ ಎಷ್ಟೋ ಲಾಭವನ್ನ ಹೊಂದಬಹುದು. ಆದರೆ ಇದನ್ನ ತಿಳಿಯದೆ ನಾನು ದೇಹ ಅಂತ ಭಾವಿಸಿ ಏನ್ ಮಾಡ್ತಾ ಇದ್ದಾರೆ? ಮಕ್ಕಳಿಂದ ಹಿಡಿದು, ಪೋಷಕರಿಂದ ಹಿಡಿದು, ಇಡೀ ಸಮಾಜ, ಇಡೀ ಪ್ರಪಂಚ ಪ್ರಾಪಂಚಿಕ ವಿದ್ಯೆಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. 25-30 ವರ್ಷಗಳವರೆಗೆ ಓದಿಸ್ತಾರೆ, ಓದಿಸ್ತಾರೆ. ಯಾಕೆ? ರ್ಯಾಂಕ್ ಪಡ್ಲಿಕ್ಕೆ, IAS ಆಗ್ಲಿಕ್ಕೆ, IPS ಆಗ್ಲಿಕ್ಕೆ, ಇಂಜಿನಿಯರಿಂಗ್ ಆಗ್ಲಿಕ್ಕೆ, ಡಾಕ್ಟರ್ ಆಗ್ಲಿಕ್ಕೆ, ರ್ಯಾಂಕ್ ಪಡ್ಲಿಕ್ಕೆ, CET ಅಂತೆ, ನೀಟ್ ಅಂತೆ, ಏನು ನೋಡಬೇಕು ನೀವು ಎಲ್ಲವನ್ನ. ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಯಾಕೆ ಮಾಡ್ತಾ ಇದ್ದಾರೆ? ನಾನು ದೇಹ, ದೇಹದ ಲಾಭಕ್ಕಾಗಿ, ದುಡ್ಡು ಸಂಪಾದನೆಗಾಗಿ, ಹಣ ಸಂಪಾದನೆಗಾಗಿ, ಶ್ರೇಷ್ಠತೆಯನ್ನ ಪಡಿಲಿಕ್ಕಾಗಿ. ಹೀಗೆ ಇಡೀ ಇರೋದೇ 60-70 ವರ್ಷ, ಅದರಲ್ಲಿ 25-30 ವರ್ಷ ಬರೀ ವಿದ್ಯೆ ಸಂಪಾದನೆ. ಎಂತಹ ವಿದ್ಯೆ? ಕ್ಷರವಿದ್ಯೆ, ನಶಿಸಿ ಹೋಗುವ ವಿದ್ಯೆ, ದೇಹದ ಲಾಭಕ್ಕಾಗಿ ಇರುವ ವಿದ್ಯೆಯನ್ನ ಸಂಪಾದನೆ ಮಾಡುವುದರಲ್ಲಿಯೇ ಸಂಪೂರ್ಣವನ್ನ ಏನ್ ಮಾಡ್ತಾ ಇದ್ದಾರೆ? ಆತ್ಮದ ಸಮಯವನ್ನ ವಿನಿಯೋಗಿಸ್ತಾ ಇದ್ದಾರೆ. ಆದ್ರೆ ಹೀಗೆ ಪೋಷಕರು ಮಕ್ಕಳಿಗೆ ಜ್ಞಾನದ ಬಗ್ಗೆ ಏನನ್ನು ಹೇಳ್ತಾ ಇಲ್ಲ, ಯಾಕಂದ್ರೆ ಅವರಿಗೆ ಗೊತ್ತಿಲ್ಲ. ಮಕ್ಕಳು ಏನನ್ನೂ ತಿಳಿದುಕೊಳ್ಳಲಾರದೆ ಹೋಗ್ತಾ ಇದ್ದಾರೆ. ಹೀಗೆ ತಲೆ ತಲಾಂತರಗಳಿಂದ ಅದೇ ನಡೆದುಕೊಂಡು ಬರ್ತಾ ಇದೆ. ಎಲ್ರೂ ಹುಟ್ಟುತ್ತಾರೆ, ಅಜ್ಞಾನದಲ್ಲೇ ಜೀವಿಸ್ತಾರೆ, ಕೊನೆಗೊಂದು ದಿನ ಹೊರಟು ಹೋಗ್ತಾರೆ. ಯಾವಾಗಲೂ ಇವರ ಆಲೋಚನೆ ಹೇಗಿರುತ್ತದೆ ಅಂದ್ರೆ, ಮರಣಿಸುವುದರ ಒಳಗೆ ಏನ್ ಮಾಡಬೇಕು? ವೈಭವದಿಂದ ಜೀವಿಸ್ಬೇಕು. ಅಷ್ಟರೊಳಗನೆ ಅದು ಏನೇನಿದೆ ಸುಖ ಭೋಗ ಎಲ್ಲ ಅನುಭವಿಸ್ಬೇಕು. ಎಷ್ಟು ಸುಖ ಪಡಬೇಕು, ಎಷ್ಟು ಚೆನ್ನಾಗಿರ್ಬೇಕು, ಒಳ್ಳೆ ಮನೆಯಲ್ಲಿ ಇರಬೇಕು, ಒಳ್ಳೆ ದುಡ್ಡಿರ್ಬೇಕು, ಒಳ್ಳೆ ಕಾರು ಬಂಗ್ಲೆ ಎಲ್ಲದನ್ನ ಎಷ್ಟು ದಿವಸ ಇರ್ತವೆ ಗೊತ್ತಿಲ್ಲ, ಇದ್ರೊಳಗೆ ಎಂಜಾಯ್ ಮಾಡಿಬಿಡ್ಬೇಕು, ಜೀವನವನ್ನು ಎಂಜಾಯ್ ಮಾಡಬೇಕು ಅಂತ ಹೇಳಿ ಏನ್ ಮಾಡ್ತಾರೆ? ಸುಖ ಭೋಗದ ಮೇಲೆ
ದೃಷ್ಟಿಯನ್ನ ಇಟ್ಟಿರ್ತಾರೆ. ಹಾಗಾದ್ರೆ ಹೀಗೆ ಎಂಜಾಯ್ ಮಾಡ್ಬೇಕೆಂದ್ರು, ಜೀವನವನ್ನ ಅನುಭವಿಸಬೇಕು ಎಂದುಕೊಂಡರು, ಸುಖ ಪಡಬೇಕು ಎಂದುಕೊಂಡರು, ಮುಖ್ಯವಾಗಿ ಬೇಕಾದದ್ದೇನು? ಹಣ. ಆ ಹಣ ಸಂಪಾದನೆ ಮಾಡ್ಲಿಕ್ಕಾಗಿಯೇ ವಿದ್ಯಾಭ್ಯಾಸ, ವಿದ್ಯೆಯನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. ಅದು ಎಂತಹ ವಿದ್ಯೆ? ಅಕ್ಷರವಿದ್ಯೆ. ಆದರೆ ಮನುಷ್ಯ ಯಾಕಾಗಿ ಜನ್ಮ ತಗೊಂಡು ಬರ್ತಾನೆ ಅಂದ್ರೆ ಕ್ಷರವಿದ್ಯೆ ಸಂಪಾದನೆ ಮಾಡ್ಲಿಕ್ಕಾಗಿ ಅಲ್ಲ, ಅಕ್ಷರ ಸಂಪಾದನೆ ಮಾಡ್ಲಿಕ್ಕಾಗಿ. ಅಕ್ಷರ ಅಂದ್ರೆ ನಶಿಸಿ ಹೋಗುವಂಥದ್ದು, ಅಕ್ಷರ ಅಂದ್ರೆ ನಶಿಸದೇ ಇರುವಂಥದ್ದು. ಅಕ್ಷರ ವಿದ್ಯೆಯನ್ನ ಅಭ್ಯಾಸ ಮಾಡಬೇಕೆಂದ್ರೆ ಹಿರಿಯರು ಏನ್ ಹೇಳ್ತಾರೆ? ಅಕ್ಷರವಿದ್ಯೆ ನಶಿಸಿ ಹೋಗ್ತದೆ. ಅಕ್ಷರವಿದ್ಯೆ ಆ ಆತ್ಮದ ಉನ್ನತಿಗೆ ಕಾರಣವಾಗ್ತದೆ. ಬಹಳಷ್ಟು ಜನ ಏನ್ ಹೇಳ್ತಾರೆ? ನಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದೇವೆ ಅಲ್ವಾ? ಏನು ಶೃಂಗೇರಿ ಕರ್ಕೊಂಡೋಗಿ ಶಾರದಮ್ಮನ ಪೀಠದಲ್ಲಿ ಈ ಅಂತ ಬರೆಸ್ತಾರೆ ಅಲ್ವಾ? ಅಕ್ಷರಾಭ್ಯಾಸ. ಆದ್ರೆ ಅಕ್ಷರಾಭ್ಯಾಸ ಅಲ್ಲ, ಅಕ್ಷರಾಭ್ಯಾಸ. ಯಾರಾದರೂ ಚಿಕ್ಕನಿಂದಲೇ ಮಕ್ಕಳಿಗೆ ಆತ್ಮ ಜ್ಞಾನವನ್ನು ಕಲಿಸುತ್ತಾ ಧ್ಯಾನವನ್ನು ಹೇಳ್ಕೊಡ್ತಾ ಇದ್ದಾರೋ ಅಂತಹ ಮಕ್ಕಳು ಅಕ್ಷರ ಅಭ್ಯಾಸವನ್ನ ಮಾಡಿಕೊಡ್ತಾ ಇದ್ದಾರೆ ಅಷ್ಟೇ ಹೊರತು ಸುಮ್ಮನೆ 4 ಅಕ್ಷರಗಳನ್ನ ಬರೆದಷ್ಟ ಮಾತ್ರಕ್ಕೆ ಅವರು ಅಕ್ಷರ ಅಭ್ಯಾಸ ಆದಂತೆ ಅಲ್ಲ. ಇದಕ್ಕಿಂತ ಮುಂಚೆ ನಾವೇನ್ ತಿಳ್ಕೊಂಡಿದ್ವಿ? ಮರಣಿಸಿದ ನಂತರ ಅಜ್ಞಾನದಲ್ಲಿ ಇರುವವರು ಏನ್ ಮಾಡ್ತಾರೆ? ಸಹಾಯಕರ ಬಂದರೂ ಅವರ ಮಾತು ಕೇಳದಂತೆ ಏನ್ ಮಾಡ್ತಾರೆ? ಇಲ್ಲೇ ಉಳ್ಕೊಂಡ್ ಬಿಡ್ತಾರೆ, ಉಳಿದು ಪ್ರೇತಾತ್ಮವಾಗ್ತಾರೆ. ಹೀಗೆ 100 ವರ್ಷಗಳು ವ್ಯರ್ಥವಾಗಿ ಹಾಳು ಮಾಡ್ಕೊಳ್ತಾರೆ. ಆದ್ರೆ ಯಾರು ಧ್ಯಾನವನ್ನ ಮಾಡಿ, ಈ ತರದ ತರಗತಿಯನ್ನ ಅಟೆಂಡ್ ಮಾಡಿ, ಅಲ್ಪ ಸ್ವಲ್ಪವನ್ನ ಜ್ಞಾನವನ್ನ ಸಂಪಾದನೆ ಮಾಡ್ಕೊಂಡಿರ್ತಾರೋ, ಇಂತಹ ವಿಷಯಗಳನ್ನ ಯಾರು ತಿಳ್ಕೊಂಡಿರ್ತಾರೋ, ಜ್ಞಾನವನ್ನ ಸಂಪಾದನೆ ಮಾಡಿರ್ತಾರೋ, ಅವರು ಅಂತಹ ಸಹಾಯಕರು ಬಂದಾಗ, ಸಾವಿನ ನಂತರ ಸಹಾಯಕರು ಬಂದಾಗ ಮೇಲಿನ ಲೋಕಗಳಿಗೆ ಹೊರಟು ಹೋಗ್ತಾರೆ. ಜೀವನವನ್ನ ವ್ಯರ್ಥ ಮಾಡಿಕೊಳ್ಳುವುದಿಲ್ಲ. ಅಷ್ಟೇ ಅಲ್ಲ, ಉನ್ನತ ಲೋಕಗಳನ್ನ ಪಡಿತಾರೆ. ಹಾಗಾಗಿ ನಾವು ಈಗಾಗಲೇ 300ರಿಂದ 350 ಜನ್ಮಗಳು ಸಾಮಾನ್ಯವಾಗಿ ಜೀವಿಸಿ ಯಾವಾಗಲೂ ಜನರ ಲೋಕದವರಿಗೆ ಹೋಗೋದು, ಅಲ್ಲಿ ವಾಪಸ್ ಬರೋದು, ಜನರ ಲೋಕದವರಿಗೆ ಹೋಗೋದು, ಅಲ್ಲಿಂದ ವಾಪಸ್ ಬರೋದು, ಅಷ್ಟರಲ್ಲೇ ನಮ್ಮ ಜೀವನವನ್ನು ಕಳೀತಾ ಇದ್ದೇವೆ. ಆದರೆ ಅದನ್ನು ದಾಟುವ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನವನ್ನೇ ಇವತ್ತು ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಈ ವಿಷಯ ಯಾವಾಗ ಗೊತ್ತಾಗ್ತದೆ? ಇದರ ಮಹತ್ವ ಯಾವಾಗ ಗೊತ್ತಾಗ್ತದೆ? ಮೇಲಕ್ಕೆ ಹೋದ ನಂತರ ಗೊತ್ತಾಗ್ತದೆ. ಅಷ್ಟೇ ಅಲ್ಲ, ನಾವು ಬಹಳಷ್ಟು ಅದೃಷ್ಟವಂತರು ಅಂತ ಗೊತ್ತಾಗ್ತದೆ. ಯಾರು ಇಲ್ಲಿ ಸಾಧನೆ ಮಾಡಿದ್ರು, ಯಾರು ಇಲ್ಲಿ ತಿಳ್ಕೊಂಡ್ರು, ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡ್ರು, ಯಾರು ಪ್ರತಿನಿತ್ಯ ಶ್ರದ್ಧೆಯಿಂದ ತರಗತಿಯನ್ನ ಅಟೆಂಡ್ ಮಾಡಿದ್ರು, ಧ್ಯಾನವನ್ನ ಅಟೆಂಡ್ ಮಾಡಿದ್ರು, ಜ್ಞಾನವನ್ನ ಹೇಳಿದ್ದನ್ನ ಬರ್ಕೊಂಡ್ರು, ಅದನ್ನ ಮತ್ತೆ ಮತ್ತೆ ಮನನ ಮಾಡಿದ್ರು, ಗುರುಗಳು ಹೇಳಿದ್ದನ್ನ ಶ್ರದ್ಧೆಯಿಂದ ಪಾಲನೆ ಮಾಡಿದ್ರು, ಅವರಿಗೆ ಗೊತ್ತಾಗ್ತದೆ ನಾವು ನಿಜವಾಗಲೂ ಅದೃಷ್ಟವಂತರು. ಯಾವಾಗ? ಸತ್ತ ಮೇಲೆ. ಅಷ್ಟೇ ಅಲ್ಲ, ನಾನು ಆಲೋಚನೆ ಮಾಡಬೇಕಾದ ವಿಷಯಗಳು ಎಷ್ಟೊಂದಿತ್ತೆ ಅಲ್ವಾ? ನಾನು ಒಂದು ವೇಳೆ ಇದನ್ನು ಮಾಡ್ಲಿಲ್ಲ ಅಂದ್ರೆ ಎಂತ ಅನರ್ಥಕ್ಕೆ ಕಾರಣ ಆಗ್ತಿತ್ತು ಅಂತ ಹೇಳಿ ಅವನು ನನ್ನ ಜನ್ಮ ಸಾರ್ಥಕವಾಯಿತು ಅನ್ಕೊಳ್ತಾರೆ. ಆಗ ಇನ್ನೂ ಸ್ವಲ್ಪ ಇದು ಮೊದಲೇ ಏನಾದ್ರೂ ಇನ್ನೂ ನನಗೆ ಚೆನ್ನಾಗಿ ಅರ್ಥ ಆಗಿದ್ರೆ ಇಷ್ಟೆಲ್ಲ ಮಾಡ್ಬೇಕು ಅಂತ ಹೇಳಿ ಇನ್ನೂ ಚೆನ್ನಾಗಿ ಸಾಧನೆ ಮಾಡ್ಬೋದಿತ್ತಲ್ವಾ ಅಂತ ಅವಾಗ ಅನ್ಕೊಳ್ತಾರೆ. ಇನ್ನೂ ನಾನು ಬೇಕಾದಷ್ಟನ್ನ ಕಳ್ಕೊಳ್ಬೋದಿತ್ತಲ್ವಾ, ಇನ್ನೂ ಒಳ್ಳೆ ಉನ್ನತ ಲೋಕವನ್ನು ಪಡ್ಕೊಳ್ಬೋದಿತ್ತಲ್ವಾ ಅಂತ ಹೇಳಿ ಎಷ್ಟೊಂದು ಅವಕಾಶ ಇತ್ತಲ್ವಾ, ಅದನ್ನೆಲ್ಲ ನಾನು ವ್ಯರ್ಥವಾಗಿ ಹಾಳು ಮಾಡ್ಕೊಂಡು ಬಿಟ್ನಲ್ವಾ ಅಂತ ಹೇಳಿ ಅವಾಗ ಅವರು ಅನ್ಕೊಳ್ತಾರೆ. ಹಾಗಾಗಿ ಮನುಷ್ಯ ಏನ್ ಮಾಡಬೇಕು? ಸಾಧನೆಯನ್ನ ಮಾಡಬೇಕು. ಸರಳವಾಗಿ ಹೇಳುವುದಾದರೆ, ಯಾರು ಇಲ್ಲಿ ಅಜ್ಞಾನದಲ್ಲಿ ಜೀವಿಸುತ್ತಾ ಪಾಪ ಕರ್ಮಗಳನ್ನ ಮಾಡುತ್ತಾರೋ ಅವರು ಭೋರ್ಲೋಕವನ್ನ ಹೋಗಿ ಸೇರ್ತಾರೆ. ಯಾರು ಅಜ್ಞಾನದಲ್ಲಿ ಜೀವಿಸುತ್ತಾ ಪಂಡಿತರು ಹೇಳುವ ಪುಣ್ಯ ಕಾರ್ಯಗಳನ್ನು ಮಾಡುತ್ತಾ ಪುಣ್ಯವನ್ನ ಸಂಪಾದನೆ ಮಾಡ್ತಾರೋ ಅವರು ಸುವರ್ಲೋಕವನ್ನು ಹೋಗಿ ಸೇರ್ತಾರೆ. ನಂತರ ಜನರ ಲೋಕಕ್ಕೆ ಹೋಗಿ ಭೂಮಿ ಮೇಲೆ ಬರ್ತಾ ಇರ್ತಾರೆ. ಯಾರು ಸೇವೆಗಳನ್ನ ಮಾಡ್ತಾರೋ, ಈ ಭೂಮಿಯ ಮೇಲೆ ತೀವ್ರವಾದ ಸೇವೆಯನ್ನು ಮಾಡ್ತಾರೋ, ಎಲ್ಲ ರೀತಿಯ ಸೇವೆ, ಅದರಲ್ಲೂ ಮಾಧವ ಸೇವೆ, ಆತ್ಮಗಳ ಸೇವೆ, ಆತ್ಮದ ಸೇವೆ ಮಾಡ್ತಾರೋ ಅವರು ಮಹಾಲೋಕವನ್ನ ಹೋಗಿ ಸೇರ್ತಾರೆ. ಯಾರು ತೀವ್ರವಾದ ಧ್ಯಾನವನ್ನು ಮಾಡ್ತಾರೋ, ಹಗಲು ರಾತ್ರಿ ನಿರಂತರ ಧ್ಯಾನ 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 ಹೆಚ್ಚು ಹೆಚ್ಚು ತಪಸ್ಸು ಮಾಡ್ತಾರೋ ಅವರು ತಪೋಲೋಕವನ್ನ ಹೋಗಿ ಸೇರ್ತಾರೆ. ಯಾರು ತೀವ್ರವಾದ ಜ್ಞಾನ ಸಂಪಾದನೆಯನ್ನು ಮಾಡಿ ಆ ಜ್ಞಾನವನ್ನ ಅನುಭವಕ್ಕೆ ತಂದುಕೊಂಡು ಸತ್ಯವನ್ನ ಅನುಭವಕ್ಕೆ ತಂದುಕೊಳ್ತಾರೋ ಅಂತವರು ಸತ್ಯಲೋಕವನ್ನ ಹೋಗಿ ಸೇರ್ತಾರೆ.
ಹಾಗೆ ಎಷ್ಟು ಕಷ್ಟ ಇದೆ. ಯಾರಾದರೂ ಸರಿ ಮಾನವ ಜನ್ಮವನ್ನು ತೆಗೆದುಕೊಂಡು 300ರಿಂದ 350 ಜನ್ಮ ಬರೀ ಕಲಿಯುವುದರಲ್ಲೇ ಕೇಳಿಸಿಕೊಳ್ಳುತ್ತಲೇ ಇರ್ತಾರೆ. ಶಿಷ್ಯರಾಗೇ ಉಳಿದಿರ್ತಾರೆ. ತಿಳಿದುಕೊಳ್ತಲೇ ಇರ್ತಾರೆ. ಎಲ್ಲವನ್ನು ಕೇಳಿದ್ರೆ ಅನುಭವ 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 ಅಂತಿರ್ತಾರೆ. ಅನುಭವಕ್ಕಾಗಿ ಬಂದಿದ್ದೇವೆ, ಎಲ್ಲವೊಂದು ಅನುಭವ ಅಂತಾರೆ. ಅಂದ್ರೆ 350 ಜನ್ಮಗಳು ಅಂದ್ರೆ ಅಂದಾಜು 350 ಜನ್ಮ ಬರೀ ಕಲಿಯೋದ್ರಲ್ಲೇ ಕಳೆದಿರ್ತಾರೆ. ಆದರೆ ಏನ್ ಹೇಳ್ತಾರೆ ಮೇಲೆ, ನೀವು ಕಲಿಯುವುದರಲ್ಲೇ ನಿಮ್ಮ ಜನ್ಮಗಳನ್ನ ಕಳಿಬೇಡಿ. ಮತ್ತೆ ಕಲಿಸುವವರಾಗಿ ಕಲಿಸುವವರಾಗಬೇಕು ಅಂದ್ರೆ ಏನ್ ಮಾಡಬೇಕು? ಸಾಧನೆಯನ್ನು ಮಾಡಬೇಕು, ಜ್ಞಾನ ಸಂಪಾದನೆ ಮಾಡಬೇಕು, ಮಾಸ್ಟರ್ ಆಗಿ ಜೀವಿಸಬೇಕು. ಪತ್ರಿಜಿಯವರು ಏನ್ ಹೇಳಿದ್ದಾರೆ? ಶಿಷ್ಯರಾಗಿ ಜೀವಿಸಬೇಡಿ, ಮಾಸ್ಟರ್ ಆಗಿ ಜೀವಿಸಿ. ಶಿಷ್ಯರಾಗಿ ಜೀವಿಸುವುದು ಅಂದ್ರೆ ಬರೀ ಕಲಿಯೋದ್ರಲ್ಲೇ, ಯಾವುದನ್ನ ಕಲಿಯೋದ್ರಲ್ಲೇ, ಅನುಭವದ ಮೂಲಕ ಕಲಿಯೋದ್ರಲ್ಲೇ, ಕಷ್ಟ ದುಃಖ ಅದರಲ್ಲೇ ಜೀವನ. ಎಲ್ಲ ಜ್ಞಾನ ಸಂಪಾದನೆ ಮಾಡಿ ನೀವು ಮಾಸ್ಟರ್ ಆಗಿ ತಯಾರಾಗಿ. ಹೀಗೆ ನಾವೆಲ್ಲರೂ ಸಹ ಕಲಿಸುವ ಸ್ಥಿತಿಗೆ ಬರ್ತಾ ಇದ್ದೇವೆ. ಯಾರು ಶ್ರದ್ಧೆಯಿಂದ ಅದನ್ನ ಮಾಡ್ತಾ ಇದ್ದಾರೋ, ಯಾರು ಇವತ್ತು ಆತ್ಮಜ್ಞಾನವನ್ನ ಬೋಧನೆ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವಾಗ ನಾವು ಜ್ಞಾನ ಬೋಧನೆಗೆ ಹೋಗ್ತೀವೋ, ಯಾವಾಗ ನಾವು ಜ್ಞಾನ ಸಂಪಾದನೆಯನ್ನು ಮಾಡ್ತಾ ಜ್ಞಾನವನ್ನ ಬೋಧನೆ ಮಾಡುವ ಹಂತಕ್ಕೆ ಬರ್ತೀವೋ, ಆಗ ನಾವು ಜನರ ಲೋಕವನ್ನ ದಾಟುವ ಅರ್ಹತೆಯನ್ನ ಪಡ್ಕೊಳ್ತೇವೆ. ಆವಾಗ ನಾವು ಜನರ ಲೋಕವನ್ನು ದಾಟುವ ಅರ್ಹತೆಯನ್ನ ಪಡ್ಕೊಳ್ತೇವೆ. ಅದಕ್ಕೆ ಹೇಳೋದು ಜ್ಞಾನವನ್ನು ಪಡ್ಕೊಳ್ಳಿ, ಆತ್ಮಜ್ಞಾನವನ್ನು ಪಡ್ಕೊಳ್ಳಿ, ಆತ್ಮಜ್ಞಾನವನ್ನೇ ಸ್ವಾಧ್ಯಾಯ ಮಾಡಿ, ಸಜ್ಜನ ಸಾಂಗತ್ಯವನ್ನು ಮಾಡಿ ಅಂತ. ಯಾಕೆ? ಯಾವಾಗ ನಾವು ಬೋಧಿಸಲಿಕ್ಕೆ ಶುರು ಮಾಡ್ತೀವೋ ಆಗ ನಾವು ಕಲಿಸುವ ಆತ್ಮಗಳಾಗಿ ತಯಾರಾಗ್ತೇವೆ. ಯಾರು ಕಲಿಸುವ ಆತ್ಮಗಳಾಗಿ ತಯಾರಾಗ್ತಾರೋ ಅವರು ಜನರ ಲೋಕವನ್ನ ದಾಟ್ತಾರೆ. ಜನರ ಲೋಕವನ್ನ ದಾಟಿ ಮೇಲಿರುವ ಲೋಕಕ್ಕೆ ಹೋಗ್ತಾರೆ. ಜನರ ಲೋಕದಿಂದ ಕೆಳಗೆ ಇರುವವರು ಕಲಿತುಕೊಳ್ಳುವ ಜನ್ಮಗಳು. ಯಾರು ಜನರ ಲೋಕವನ್ನ ದಾಟಿ ಮೇಲಕ್ಕೆ ಹೋಗ್ತಾರೋ ಅವರು ಕಲಿಸುವ ಜನ್ಮಗಳು, ಕಲಿಸ್ಲಿಕ್ಕೆ ಬರ್ತಾರೆ. ಹಾಗಾಗಿ ನಾವು ಕಲಿಸುವವರಾಗಬೇಕು, ಜ್ಞಾನವನ್ನ ಬೋಧನೆ ಮಾಡುವವರಾಗಬೇಕು, ಜ್ಞಾನವನ್ನ ಹೇಳುವವರಾಗಬೇಕು. ಅದಕ್ಕೆ ತ್ರಿಜಿ ಗುರುಗಳು ಏನು ಹೇಳಿದ್ರು? ಎಲ್ಲರಿಗೂ ಧ್ಯಾನವನ್ನ ಕಲಿಸಿ, ನಿಮಗೆ ತಿಳಿದಷ್ಟು ಜ್ಞಾನವನ್ನ ಹೇಳಿ. ಎ ಗೊತ್ತಿದ್ರೆ ಎ ಹೇಳಿ, ಬಿ ಗೊತ್ತಿದ್ರೆ ಬಿ ಹೇಳಿ. ಎಲ್ಲ ನಾನು ಓದಿ ತಿಳ್ಕೊಂಡು ಆಮೇಲೆ ಬಂದು ಹೇಳ್ತೇನೆ ಅಂತ ಕುಂತ್ರೆ ಆಗೋಲ್ಲ. ಈಗ ಎಷ್ಟು ತಿಳ್ಕೊಂಡಿದ್ದೀ ಅಷ್ಟನ್ನಾದ್ರೂ ಹೇಳು. ಆ ಮೂಲಕ ಏನ್ ಹೇಳಿದ್ದಾರೆ? ಕಲಿಸುವ ಮಟ್ಟಕ್ಕೆ ಹೋಗಿ. ಕಲಿಸುವುದು ಎಂದರೆ ಮೇಲಿನ ಲೋಕದಲ್ಲಿ ತುಂಬಾ ಉನ್ನತವಾದ ಸ್ಥಿತಿ ಅದು. ಕೆಳಗಿನ 3 ಲೋಕದವರು ಶಿಷ್ಯರಾಗಿದ್ರೆ ಮೇಲಿನ 3 ಲೋಕದವರು ಬೋಧಕರಾಗಿರ್ತಾರೆ. ಪ್ರತಿಯೊಬ್ಬರೂ ಮಾಸ್ಟರ್ ಆಗಬೇಕು, ಬೋಧಕರಾಗಬೇಕು. BA ಮಾಸ್ಟರ್ ಹಾಗಾಗಿ ಪ್ರಕೃತಿಯಲ್ಲಿರುವ ಒಂದು ದೊಡ್ಡ ವೈಶಿಷ್ಟ್ಯತೆ ಏನು ಅಂದ್ರೆ, ನಾವು ಏನನ್ನ ಹೇಳ್ತೀವೋ, ಏನನ್ನ ಹಂಚುತ್ತೀವೋ ಅದು ಹೆಚ್ಚಾಗ್ತದೆ. ಏನನ್ನ ಹಂಚ್ತೀವೋ ಅದು ಹೆಚ್ಚಾಗ್ತದಂತೆ. ಅದು ಪ್ರಕೃತಿ ಧರ್ಮ ಅಂತ. ನೀವು ಅನ್ನ ಹಂಚಿದ್ರೆ ನಮಗೆ ಅನ್ನ ಶಕ್ತಿ ಜಾಸ್ತಿ ಆಗ್ತದೆ. ನೀವು ಬಟ್ಟೆಯನ್ನ ಹಂಚಿದ್ರೆ ನಿಮಗೆ ಬಟ್ಟೆಯ ಶಕ್ತಿ ಜಾಸ್ತಿ ಆಗ್ತದೆ. ಅಂದ್ರೆ ನಿಮಗೆ ಪ್ರಕೃತಿ ನಿಮಗೆ ಪುನಃ ವಾಪಸ್ ಬಟ್ಟೆಯನ್ನ ಕೊಡ್ತದೆ. ಇದರಲ್ಲಿ ಇರ್ತದೆ ನೋಡಿ. ಅದರಲ್ಲೂ ಯಾರಿಗೆ ಹಂಚಬೇಕು? ಆತ್ಮ ಯೋಗಿಗಳಿಗೆ ಹಂಚಬೇಕು, ಆತ್ಮಜ್ಞಾನಿಗಳಿಗೆ ಹಂಚಬೇಕು. ಕೃಷ್ಣನಿಗೆ ಒಂದು ಕೈಯಲ್ಲಿ ಗಾಯ ಆಗಿತ್ತು. ಇದನ್ನೆಲ್ಲ ನೀವು ನೋಡಿರ್ತೀರಿ ಧಾರಾವಾಹಿಯಲ್ಲಿ ಅಲ್ವಾ? ದ್ರೌಪದಿ ಅವನಿಗೆ ರಕ್ತ ಸೋರ್ತಾ ಇತ್ತು, ಏನೋ ಗಾಯ ಆಗಿ. ದ್ರೌಪದಿ ಏನ್ ಮಾಡಿದ್ಲು? ಆ ಬಟ್ಟೆ ಹುಡುಕಿದ್ರೆ ಸಿಗ್ಲಿಲ್ಲ. ಕೊನೆಗೆ ತನ್ನ ಬಟ್ಟೆಯ ಇದರಲ್ಲಿ ಸ್ವಲ್ಪ ಹರಿದು ಸ್ವಲ್ಪ ಕೃಷ್ಣನಿಗೆ ಅದು ಬ್ಯಾಂಡೇಜ್ ಹಾಕ್ತಾಳೆ ಅಲ್ವಾ? ನೋಡಿ, ಆತ್ಮಯೋಗಿಗೆ ಕೊಟ್ಟಿದ್ದು ಒಂದಿಷ್ಟು ಬ್ಯಾಂಡೇಜ್, ಆದ್ರೆ ಅದರ ಪ್ರತಿಫಲ ಎಷ್ಟು ಸಿಕ್ತು ಅಲ್ವಾ? ಅಂದ್ರೆ ವಸ್ತ್ರಾಪರಣ ಆಗುವಾಗ ಅವನಿಗೆ ಎಳಿಲಿಕ್ಕೆ ಆಗ್ಲಿಲ್ಲ. ಅಷ್ಟು ವಸ್ತ್ರವನ್ನ ಪ್ರಕೃತಿ ಅವಳಿಗೆ ವಾಪಸ್ ಕೊಡ್ತು. ಯಾಕೆ? ಅವಳು ದಾನ ಮಾಡಿದ್ಲು. ಏನನ್ನ? ವಸ್ತ್ರ ದಾನ ಮಾಡಿದ್ಲು. ಯಾರಿಗೆ ಮಾಡಿದ್ಲು? ಹೋಗಿ
ಯೋಗೀಶ್ವರರಿಗೆ ಮಾಡಿದ್ಲು, ಒಬ್ಬ ಯೋಗಿಗೆ ಮಾಡಿದ್ಲು, ಒಬ್ಬ ಆತ್ಮಜ್ಞಾನಿಗೆ ಮಾಡಿದ್ಲು. ಅದರ ಫಲ ಎಷ್ಟಿರ್ತದೆ? ಅನಂತವಾಗಿರ್ತದೆ, ಅನಂತಪಟ್ಟು. ಅದಕ್ಕೆ ಇಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಹಣವನ್ನ ಹಂಚಿದ್ರೆ ಹಣ ಹೆಚ್ಚಾಗ್ತದೆ, ಜ್ಞಾನವನ್ನ ಹಂಚಿದ್ರೆ ನಮಗೆ ಜ್ಞಾನ ಹೆಚ್ಚಾಗ್ತದೆ, ಅನ್ನವನ್ನ ಹಂಚಿದ್ರೆ ಅನ್ನ ಬರ್ತದೆ, ನಮಗೆ ಅನ್ನ ಹೆಚ್ಚಾಗ್ತದೆ. ನಾವು ಏನನ್ನ ಹಂಚ್ತೀವೋ ಅದು ನಮಗೆ ಜಾಸ್ತಿ ಆಗ್ತದೆ, ಹೆಚ್ಚಾಗ್ತದೆ. ಜ್ಞಾನವನ್ನು ಹಂಚಿದ್ರೆ ಜ್ಞಾನ ಹೆಚ್ಚಾಗ್ತದೆ. ಅದಕ್ಕಾಗಿ ನಾವು ಏನನ್ನ ಪಡಿಬೇಕಾಗಿದೆ? ಜ್ಞಾನವನ್ನ ಸಂಪಾದನೆ ಮಾಡಬೇಕಾಗಿದೆ. ಜ್ಞಾನ ಸಂಪಾದನೆ ಮಾಡಬೇಕು. ಯಾಕೆ ಜ್ಞಾನವನ್ನು ಸಂಪಾದನೆ ಮಾಡಬೇಕು? ಉನ್ನತ ಲೋಕಗಳನ್ನ ಹೊಂದಲಿಕ್ಕಾಗಿ. ಆ ಜ್ಞಾನ ಹೇಗೆ ಬರ್ತದೆ? ಅದನ್ನ ನಾವು ಕಲಿತು ಅದನ್ನ ಹಂಚಿದ್ರೆ ಬರ್ತದೆ. ಅದಕ್ಕಾಗಿ ಹೇಳೋದು, ಜ್ಞಾನ ಸಂಪಾದನೆ ಮಾಡಿ, ಪುಸ್ತಕಗಳನ್ನ ಓದಿ, ಆ ಪುಸ್ತಕದ ಜ್ಞಾನವನ್ನ ಕೊನೆಗೆ ನೀವು ಪುಸ್ತಕವನ್ನ ಓದಿ ಅರ್ಥ ಮಾಡ್ಕೊಂಡು ಹೇಳುವ ಸ್ಥಿತಿ ಬರದೇ ಇದ್ರೂ ಕೊನೆ ಪಕ್ಷ ಆ ಪುಸ್ತಕವನ್ನು ಇಟ್ಕೊಂಡು ಓದಿ ಆದ್ರೂ ಹೇಳಿ. ಅದಕ್ಕೆ ಹೇಳುವುದು, ಎಲ್ಲರೂ ಸ್ವಾಧ್ಯಾಯ ಮಾಡಿ ಅಂತ ಹೇಳಿ. ಸ್ವಲ್ಪ ಹಂಚಿದ್ರೆ ಸ್ವಲ್ಪ ಹೆಚ್ಚಾಗ್ತದೆ, ಜಾಸ್ತಿ ಹಂಚಿದ್ರೆ ಜಾಸ್ತಿ ಹೆಚ್ಚಾಗ್ತದೆ, ಅಪಾರವಾಗಿ ಹಂಚಿದ್ರೆ ಅಪಾರವಾಗಿ ಹೆಚ್ಚಾಗ್ತದೆ. ಹೆಚ್ಚಾಗಬೇಕು ಅಂದ್ರೆ ಕಡ್ಡಾಯವಾಗಿ ಹಂಚಬೇಕು. ಯಾರಿಗಾದ್ರೂ ಶ್ರೀಮಂತರಾಗಬೇಕು ಅನ್ನೋ ಆಸೆ ಇದೆಯಾ? ಹಂಚಿ. ಯಾರ್ಯಾರಿಗೋ ಹಂಚಿದ್ರೆ ಏನೋ ಪ್ರಯೋಜನ ಇಲ್ಲ. ಆತ್ಮಯೋಗಿಗಳಿಗೆ ಹಂಚಿ, ಆತ್ಮ ಧ್ಯಾನ ಕಾರ್ಯಕ್ರಮಗಳಿಗೆ ಹಂಚಿ. ಏನೋ ಎಲ್ಲಿ ನಿಜವಾಗಲೂ ಸತ್ಯ ಬೋಧನೆ ನಡೀತಾ ಇದೆಯೋ, ಯಾರು ಸತ್ಯ ಮಾರ್ಗದಲ್ಲಿದ್ದಾರೋ ಅಂತಲ್ಲಿ ಹೋಗಿ ಅದನ್ನ ಸದ್ವಿನಿಯೋಗ ಆಗ್ತದೆ. ಅದು ಬೇಗ ಫಲವನ್ನ ಕೊಡ್ತದೆ. ಹಾಗಾಗಿ ಜ್ಞಾನವನ್ನ ಹಂಚಬೇಕು. ಹಂಚಿದಷ್ಟು ಅದು ಏನಾಗ್ತದೆ? ಬೆಳೀತಾ ಹೋಗ್ತದೆ, ಬೆಳೀತಾ ಹೋಗ್ತದೆ. ಆಗ ನಾವು ಮಹಾಲೋಕವನ್ನ ಹೋಗಿ ಸೇರ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ತಪೋಲೋಕವನ್ನ ಹೋಗಿ ಸೇರ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸತ್ಯಲೋಕವನ್ನ ಹೋಗಿ ಸೇರ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಗೀತೆಯಲ್ಲಿ ಹೇಳ್ತಾರಲ್ವ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಚನ ನಿರ್ದ್ವಂದ್ವೋ ನಿತ್ಯ ಸತ್ಯವಸ್ತೋ ಯೋಗ ನಿರ್ಯೋಗ ಕ್ಷೇಮ ಆತ್ಮವಾನ್ ಅಂತ ಹೇಳಿ. ಅಂದ್ರೆ ನೀನು ತ್ರಿಗುಣರಹಿತನಾಗು. ನೀನು ಯಾವುದು ತಾಮಸವೂ ಇಲ್ಲದ, ರಾಜಸವೂ ಗುಣವೂ ಇಲ್ಲದ, ಕೊನೆಗೆ ಸಾತ್ವಿಕವೂ ಇಲ್ಲದ ಶುದ್ಧ ಸಾತ್ವಿಕ ಸ್ಥಿತಿಯನ್ನು ಹೊಂದುವ ಸ್ಥಿತಿಗೆ ಹೋಗು, ನಿರ್ಗುಣನಾಗು. ಆಗ ನೀನು ದ್ವಂದ್ವರಹಿತನಾಗ್ತೀಯ, ನನ್ನನ್ನ ಬಂದು ಸೇರ್ತೀಯ. ಹಾಗಾಗಿ ಆಂಜನೇಯ ಸ್ವಾಮಿ ಮೊನ್ನೆ ಹೇಳಿದ್ನಲ್ವ, ದೇಹ ಭಾವದಲ್ಲಿದ್ರು, ದೇಹ ಸ್ಥಿತಿಯಲ್ಲಿದ್ರು, ಬರೀ ತಪಸ್ಸು ತಪಸ್ಸು ತಪಸ್ಸು, ಧ್ಯಾನ 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 ಮಾಡಿದ್ರು. ಆದ್ರೆ ಜ್ಞಾನವನ್ನು ಸಂಪಾದನೆ ಮಾಡಲಿಲ್ಲ. ಆದರೆ ಶ್ರೀರಾಮಚಂದ್ರ ಏನ್ ಮಾಡಿದ್ರು? ಜ್ಞಾನವನ್ನು ಬೋಧನೆ ಮಾಡಿದ್ರು. ಆದ್ರೆ ಬರೀ ತಪಸ್ಸು ಮಾಡಿದ್ರು, ಧ್ಯಾನ ಮಾಡಿದ್ರು, ಅದರಿಂದ ಸಿದ್ಧಿಗಳು ಬಂತು, ಬಹಳಷ್ಟು ಮಹಿಮೆಗಳು ಬಂದು, ಶಕ್ತಿಗಳು ಬಂದು, ಆದ್ರೆ ಜ್ಞಾನವಂತನಾಗ್ಲಿಲ್ಲ. ಆ ಜ್ಞಾನವನ್ನ ಪಡಿಲಿಕ್ಕೆ ಹನುಮಂತ ಯಾರನ್ನ ಆಶ್ರಯಿಸಿದ? ಆತ್ಮಜ್ಞಾನಿಯಾದ ಯೋಗಿಯಾದ ಶ್ರೀರಾಮಚಂದ್ರನನ್ನ ಆಶ್ರಯಿಸಿದ. ರಾಮನನ್ನ ಆಶ್ರಯಿಸಿ, ರಾಮನೇ ಅವನಿಗೆ ಗುರು. ನಂತರ ಜ್ಞಾನವನ್ನ ಪಡೆದ. ಮರಣಿಸಿದ ನಂತರ ಈ ಮೂರು ಗುಣಗಳು ಇರುವವರು ಜನರ ಲೋಕದ ಕೆಳಗೆ ಇರ್ತಾರೆ. ಅದು ನಾವು ತಾಮಸದಲ್ಲಿದ್ರು, ನಾವು ರಾಜಸದಲ್ಲಿದ್ರು, ನಾವು ಸಾತ್ವಿಕದಲ್ಲಿದ್ರು ಜನರ ಲೋಕವನ್ನು ದಾಟುವುದಿಲ್ಲ. ನಾವು ಈ ಮೂರೂ ಗುಣಗಳನ್ನು ದಾಟಿದ್ರೇನೇ ಜನರ ಲೋಕವನ್ನು ದಾಟಲಿಕ್ಕೆ ಸಾಧ್ಯ ಆಗ್ತದೆ. ಆ ಮೂರು ಗುಣಗಳನ್ನು ದಾಟಲಿಕ್ಕೆ ಇರುವ ಮಾರ್ಗ ಯಾವುದು? ಶ್ವಾಸದ ಮೇಲೆ ಗಮನ ಇಟ್ಟು ಧ್ಯಾನ ಮಾಡುವಾಗ ಮನಸ್ಸು ಶೂನ್ಯ, ಪರಿಶೂನ್ಯ, ಮಹಾಪರಿಶೂನ್ಯ ಸ್ಥಿತಿಗೆ ಹೋಗ್ತದೆ, ಮನಸ್ಸು ಇಲ್ಲದ ಸ್ಥಿತಿಗೆ ಹೋಗ್ತದೆ. ಆಗ ನಾವು ಶುದ್ಧ ಸಾತ್ವಿಕ ಸ್ಥಿತಿಯನ್ನು ತಲುಪ್ತೇವೆ. ಹಾಗಾಗಿ ನಾವು ಈ ಕೆಳಗಿನ ಮೂರು ಲೋಕಗಳಲ್ಲಿ ಇರುವವರು ತ್ರಿಗುಣಗಳಲ್ಲಿ ಇರ್ತಾರೆ. ಭೂಮಿಯ ಮೇಲೆ ಬಂದು ಪುನಃ ಅವರು ಪೂಜೆ ಪುನಸ್ಕಾರ, ಮಂತ್ರ ಜಪ, ತಂತ್ರ, ಮಂತ್ರ, ಸ್ತೋತ್ರ, ಅದರಲ್ಲೇ ನಾವು ದೊಡ್ಡ ಗುರುಗಳ ಹಾಗೆ ಬಟ್ಟೆ ಹಾಕೊಂಡು ಓಡಾಡ್ತಿರ್ತಾರ. ಅವ್ರನ್ನ ನೋಡಿದ್ರೆ ನಮ್ಗೆ ಅನಿಸ್ತದೆ, ಇವೆಲ್ಲ ಮಹಾತ್ಮರಪ್ಪ, ಸತ್ತ ತಕ್ಷಣ ಇವರು ಸೀದಾ ಭಗವಂತನ ಪಾದನೆ ಹೋಗಿ ಸೇರ್ತಾರೇನೋ ಅನ್ನೋ ಹಾಗೆ ನಮಗೆ ಭಾಸ ಆಗ್ತದೆ. ಇಲ್ಲ, ಅವ್ರೇನು ಸಾತ್ವಿಕತೆಯೇ ಮನಸ್ಸನ್ನೇ ದಾಟಿಲ್ಲ. ಅವರು ಏನ್ ಮಾಡ್ತಾರೆ? ಅವರು ಪುನಃ ಜನರ ಲೋಕಕ್ಕೆ ಹೋಗುವುದು, ವಾಪಸ್ ಬರೋದು. ಮತ್ತು ಏನ್ ಮಾಡಿರ್ತಾರೆ? ಆ ಬಟ್ಟೆ ಹಾಕೊಂಡು ಏನು ಮಾಡ್ಬೇಕು ಅದನ್ನು ಮಾಡದೆ
ಮತ್ತು ಪಾಪಗಳನ್ನು ಮಾಡ್ತಾ ಏನ್ ಮಾಡ್ತಾರೆ, ಅರ್ಹತೆಯನ್ನ ಇನ್ನೂ ಪಾಪಕರ್ಮಗಳಲ್ಲಿ ಜಾಸ್ತಿ ಮಾಡ್ಕೊಳ್ತಾರೆ. ಹಾಗಾಗಿ ಅದಕ್ಕೆ ಅಲ್ವಾ ಭಗವಂತ ಹೇಳಿದ್ದು ಏನು, ನನ್ನ ಹೊಂದುವಿಕೆ ಅಥವಾ ನನ್ನನ್ನು ಆರಾಧಿಸುವವರಲ್ಲಿ 4 ತರದ ಜನ ಇರ್ತಾರೆ. ಆರ್ತಿ, ಜಿಜ್ಞಾಸು, ಜ್ಞಾನಿ. ಆದರೆ ಇದರಲ್ಲಿ ಯಾರು ಸರ್ವಶ್ರೇಷ್ಠನಾದವನು? ಜ್ಞಾನಿ. ಜ್ಞಾನಿಯೇ ನನ್ನನ್ನು ಹೊಂದುವುದು. ಹಾಗಾಗಿ ಜ್ಞಾನ ಸಂಪಾದನೆ ಮಾಡಬೇಕು. ಯಾವ ಜ್ಞಾನ? ಆತ್ಮಜ್ಞಾನ, ಲೌಕಿಕ ಜ್ಞಾನವಲ್ಲ. ಲೌಕಿಕ ಜ್ಞಾನ ನಮ್ಮನ್ನು ಏನ್ ಮಾಡ್ತದೆ, ಮತ್ತು ಈ ಸಂಸಾರದಲ್ಲಿ, ಮಾಯೆಯಲ್ಲಿ, ಮೋಹದಲ್ಲಿ ಸಿಕ್ಕಿ ಹಾಕಿಸ್ತದೆ. ಅಜ್ಞಾನದಲ್ಲಿ ನಮ್ಮನ್ನು ಇನ್ನೂ ಗಟ್ಟಿ ಮಾಡ್ತದೆ. ಆದ್ರೆ ಯಾವ ಆತ್ಮಜ್ಞಾನ, ಆತ್ಮಜ್ಞಾನವನ್ನು ಸಂಪಾದನೆ ಮಾಡ್ತೀವಿ, ಆ ಜ್ಞಾನ ನಮ್ಮನ್ನು ಉನ್ನತ ಲೋಕಗಳಿಗೆ ಕರೆದುಕೊಂಡು ಹೋಗ್ತದೆ. ಪತ್ರಿಜಿಯವರು ಸತ್ಯಲೋಕವನ್ನು ಹೋಗಿ ಪಡೆದರು. ಹೇಗೆ ಪಡೆದರು? 50,000 ಪುಸ್ತಕಗಳನ್ನು ಓದಿದ್ರಂತೆ. 50,000 ಪುಸ್ತಕ ಅಲ್ವಾ? ಸುಮ್ಮನೆನಾ 50,000 ಪುಸ್ತಕ ಓದೋದು ಅಂದ್ರೆ? ಆ ಜ್ಞಾನವನ್ನು ಪಡೆದ್ರು, ಅರ್ಹತೆಯನ್ನು ಪಡ್ಕೊಂಡ್ರು. ಅದಕ್ಕೆ ಒಂದೇ ಜನ್ಮದಲ್ಲೇ ಅಷ್ಟು ದೊಡ್ಡ ಕೆಲಸಗಳನ್ನ ಮಾಡಿ, ಅಷ್ಟು ಜನರಿಗೆ ಸತ್ಯ ಮಾರ್ಗ ನೋಡಿ. ಜನಸಂಪಾದನೆ ಬೇರೆಯವರು ಮಾಡಿರ್ಬೋದು, ಅಸತ್ಯವನ್ನ ಬೋಧನೆ ಮಾಡಿ, ಸುಳ್ಳನ್ನ ಬೋಧನೆ ಮಾಡಿ, ಕುಣಿದು ಡ್ಯಾನ್ಸ್ ಮಾಡಿ, ಆ ಭಕ್ತಿಯ ಹಾಗೆ ದೊಡ್ಡ ಪ್ರದರ್ಶನ ಮಾಡಿ, ಇವತ್ತು ಬೇಕಾದಷ್ಟು ಫೌಂಡೇಶನ್ಗಳಿದ್ದಾವೆ. ಅಸತ್ಯ ಬೋಧನೆ ಮಾಡಿ ಅಜ್ಞಾನದಲ್ಲಿ ಜನರನ್ನ ಕರ್ಕೊಂಡು ಹೋಗುವ ಕೋಟ್ಯಾಂತರ ಫಾಲೋವರ್ಸ್, ಲಕ್ಷಾಂತರ ಜನರು ಫಾಲೋವರ್ಸ್ ಇರುವಂತಹ ದೊಡ್ಡ ದೊಡ್ಡ ಸಂಸ್ಥೆಗಳು ಇರ್ಬೋದು. ಅವರೆಲ್ಲ ಮಾಡಿಲ್ವಾ ಅಂದ್ರೆ? ಒಬ್ರು ಹೋಗಲ್ಲ ಅದರಲ್ಲಿ, ಜನರ ಲೋಕ ದಾಟೋದಿಲ್ಲ. ಮನಸ್ಸನ್ನೇ ದಾಟ್ಲಿಲ್ಲ ಅಂದ್ರೆ ಅವರು ಜನರ ಲೋಕ ದಾಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಸತ್ಯ ಬೋಧನೆ ಮಾಡುವ, ಸತ್ಯ ಮಾರ್ಗವನ್ನ ಇಷ್ಟು ದೊಡ್ಡದಾಗಿ ನಿಲ್ಲಿಸಿದ್ದಾರೆ ಅಂತಂದ್ರೆ ಆ ಜ್ಞಾನಕ್ಕೆ ಅಷ್ಟು ಶಕ್ತಿ ಇದೆ. ಹಾಗಾಗಿ ಎಲ್ಲರೂ ಏನನ್ನ ಸಂಪಾದನೆ ಮಾಡಬೇಕು? ಜ್ಞಾನಾಗ್ನಿ ದಗ್ಧ ಕರ್ಮಾಣ. ಗೀತೆಯಲ್ಲಿ ಏನ್ ಹೇಳಿದ್ದಾನೆ ಭಗವಂತ? ಜ್ಞಾನಾಗ್ನಿ ದಗ್ಧ ಕರ್ಮಾಣ. ಆ ಕರ್ಮ ಜ್ಞಾನ ಎಂಬ ಆ ಜ್ಞಾನ ನಿನ್ನನ್ನು ಮೋಕ್ಷದವರೆಗೆ ಕರ್ಕೊಂಡು ಹೋಗ್ತದೆ. ಯಾವ ಜ್ಞಾನ? ಆತ್ಮಜ್ಞಾನ. ಆತ್ಮಜ್ಞಾನ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ. ಬರೇ ಧ್ಯಾನ ಮಾಡಿದ್ರೆ ತಪೋಲೋಕ ಸಿಗ್ತದೆ, ಜ್ಞಾನ ಸಂಪಾದನೆ ಮಾಡಿದ್ರೆ ಸತ್ಯಲೋಕ ಸಿಗ್ತದೆ. ಧ್ಯಾನ ಜ್ಞಾನ ಎರಡೂ ಇದ್ರೆ ಸತ್ಯಲೋಕ ಸಿಗ್ತದೆ. ಬರೇ ಸೇವೆ ಮಾಡಿದ್ರೆ ಮಹಾಲೋಕ ಸಿಗ್ತದೆ. ಮೂರು ಮಾಡಿದ್ರೆ ಎಲ್ಲಾ 3 ಲೋಕವನ್ನು ದಾಟಿ ಸತ್ಯಲೋಕವನ್ನು ಹೋಗಿ ಸೇರ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಏನ್ ಮಾಡಬೇಕು? ವಸಿಷ್ಠರು ಏನು ಹೇಳಿದ್ದಾರೆ? ಧ್ಯಾನ ಸಾಧನೆ ಮಾಡಿ, ಸ್ವಾಧ್ಯಾಯ ಮಾಡಿ, ಸಜ್ಜನ ಸಾಂಗತ್ಯವನ್ನು ಮಾಡಿ ಅಂತ. ಅದಕ್ಕೆ ಪತ್ರಿಜಿ ಗುರುಗಳು ಇನ್ನೊಂದು ಸೇರಿಸಿದ್ರು, ಆತ್ಮಗಳ ಸೇವೆ ಮಾಡಿ, ಆತ್ಮ ಸೇವೆ ಮಾಡಿ. ಆಯ್ತಾ? ವಸಿಷ್ಠರು ಹೇಳಿದ್ದು ದುಃಖ ನಿವಾರಣೆಯ ಮಾರ್ಗ ವಸಿಷ್ಠ ಅಮೃತದಲ್ಲಿ ಯಾವುದೋ ಧ್ಯಾನ ಸಾಧನೆ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ. ಅದನ್ನೇ ಪತ್ರಿಜಿ ಗುರುಗಳು ಎಲ್ಲರಿಗೂ ಹೇಳಿದ್ರು. ಧ್ಯಾನ ಸಾಧನೆಯನ್ನು ಮಾಡಿ, ಶ್ವಾಸದ ಮೇಲೆ ಗಮನ ಧ್ಯಾನ, ಸಜ್ಜನ ಸಾಂಗತ್ಯವನ್ನು ಮಾಡಿ, ಸ್ವಾಧ್ಯಾಯನ ಮಾಡಿ. ಅದಕ್ಕೆ ಪತ್ರಿಜಿ ಗುರುಗಳನ್ನು ಸೇರಿಸಿದ್ರು, ಸೇವೆ ಮಾಡಿ, ಆತ್ಮಗಳ ಸೇವೆ ಮಾಡಿ. ಹಾಗಾಗಿ ನಾವು ನಮ್ಮ ಸಾಧನೆಯಲ್ಲಿ ಅಷ್ಟಾಂಗ ಮಾರ್ಗಗಳು, ಯಾವುದು ಪಂಚಶೀಲ ತತ್ವಗಳು, ಈ ಪಂಚಶೀಲ ತತ್ವಗಳನ್ನ ನಾವು ಏನ್ ಮಾಡಬೇಕು? ಗಟ್ಟಿಯಾಗಿ ಪಾಲಿಸಬೇಕು. ನೋ ಕಾಂಪ್ರಮೈಸ್. ಅದರಲ್ಲಿ ಕಾಂಪ್ರಮೈಸೇ ಇರಬಾರ್ದು. ಏನಿರ್ಬೇಕು? ಒಂದನೇದು, ದೇಹಕ್ಕೆ ಏನ್ ಬೇಕು? ಶುದ್ಧವಾದ ಸಾತ್ವಿಕವಾದ ಆಹಾರ ಬೇಕು. ಮನಸ್ಸಿಗೆ ಏನ್ ಬೇಕು? ಸಜ್ಜನರ ಸಂಘ ಬೇಕು. ಯಾರು ಸಜ್ಜನರು? ಯಾರು ಸತ್ಯವನ್ನೇ ಬೋಧನೆ ಮಾಡ್ತಾ ಇದ್ದಾರೋ, ಯಾರು ಸತ್ಯವನ್ನೇ ಯೋಚನೆ ಮಾಡ್ತಾ ಇದ್ದಾರೋ, ಯಾರು ಸತ್ಯದ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದಾರೋ, ಮಾತಾಡ್ತಾ ಇದ್ದಾರೋ, ಸತ್ಯವನ್ನೇ ಆಶ್ರಯಿಸಿದ್ದಾರೋ ಅವರೇ ಸಜ್ಜನರು. ಸತ್ಯ ಅಂದ್ರೆ ಏನು? ಭಗವಂತ ಅಂದ್ರೆ ಯಾರು? ಆತ್ಮ. ಆತ್ಮದ ಬಗ್ಗೆ, ಆತ್ಮಜ್ಞಾನದ ಬಗ್ಗೆನೇ ಯಾವಾಗಲೂ ಯಾರು ಯೋಚನೆ ಮಾಡ್ತಾ ಇದ್ದಾರೋ, ಚಿಂತನೆ ಮಾಡ್ತಾ ಇದ್ದಾರೋ ಅವರೇ ಸಜ್ಜನರು. ಅಂತಹ ಸಜ್ಜನರೇ ನಮ್ಮ ಲಿಸ್ಟಿನಲ್ಲಿರಬೇಕು, ನಮ್ಮ ಸುತ್ತಮುತ್ತಲೂ ಇರಬೇಕು. ನಾವು ಫೋನಲ್ಲಿ ಮಾತಾಡ್ತೀವಿ ಅಂದ್ರೆ ಫೋನಲ್ಲಿ ಅವರು ಮಾತಾಡುವ ಮಾತಿನಲ್ಲಿ ನಾವು ತಿಳ್ಕೊಳ್ಬೇಕು, ಇವರು ಆತ್ಮಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ದಾರೋ, ಲೌಕಿಕ ಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ದಾರೋ.
ಲೌಕಿಕ ಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಏನ್ ಮಾಡಬೇಕು? ಕಟ್ ಮಾಡಬೇಕು, ಫೋನ್ ಕಟ್ ಮಾಡಬೇಕು. ಅವರು ಯಾರಾಗಿದ್ದರೂ ಸರಿ, ಮನೆಯವರಾಗಿದ್ದರೂ ಸರಿ, ನೀನು ಮಾತಾಡ್ತೀರಾ, ಆತ್ಮ ಉನ್ನತಿಗಾಗಿ ಆತ್ಮಜ್ಞಾನ ಹೇಳುವಂಥದ್ದು ಏನಾದರೂ ಮಾತಾಡಿ. ಇಲ್ಲ ಅಂದ್ರೆ ಆತ್ಮಹಂತಕರಾಗಬೇಡಿ. ಆತ್ಮಹಂತಕರಾಗಬಾರ್ದು. ಯಾಕೆಂದ್ರೆ ಅವರು ಸಜ್ಜನರಲ್ಲ. ಯಾರು ಸಜ್ಜನರು? ಸತ್ಯದ ಬಗ್ಗೆ ಚಿಂತನೆ ಮಾಡುವವರು ಮಾತ್ರ ಸಜ್ಜನರು. ಧ್ಯಾನ ಮಾಡುವವರೆಲ್ಲರೂ ಸಜ್ಜನರಲ್ಲ. ಧ್ಯಾನ ಮಾಡುವವರೆಲ್ಲರೂ ಸಜ್ಜನರಾಗಿರ್ಬೇಕಂತೇನಿಲ್ಲ. ಅದರಲ್ಲೂ ಆಸೆ ಬುರುಕರು ಇರ್ತಾರೆ, ಲೌಕಿಕವಾಗಿರ್ತಾರೆ, ಮಾಯೆಯಲ್ಲಿರೋರು ಇರ್ತಾರೆ. ಹುಷಾರಿಂದ ಇರಬೇಕು. ಅಜ್ಞಾನದಲ್ಲಿರುವವರು ಇರ್ತಾರೆ. ಕೆಲವರಿಗೆ ಆತ್ಮಜ್ಞಾನ ಅಂದ್ರೆ ಏನು ಅಂತ ಅರ್ಥ ಆಗದವರು ಇರ್ತಾರೆ. ಹಾಗಾಗಿ ಸಜ್ಜನರ ಸಂಘ ಬಹಳ ಮುಖ್ಯ. ಆಗಲೇ ಒಂದು ಪುಸ್ತಕದಲ್ಲಿ ಓದ್ತಾ ಇದ್ದೆ, ಯಾರು ನೋಡಿ, ಬಲಿಚಕ್ರವರ್ತಿ. ನಾರಾಯಣ ಕೇಳಿದಂತೆ ಬಲಿಚಕ್ರವರ್ತಿಗೆ, ನೋಡು, ನಾನು ನಿನಗೆ ದುಷ್ಟರನ್ನ ಕೊಡ್ತೇನೆ, ಸ್ವಲ್ಪ 5 ಜನ ದುಷ್ಟರನ್ನ ಕಳಿಸ್ತೀನಿ, ದುರ್ಜನರನ್ನ ನೀನು ಇದಕ್ಕೆ ಹೋಗು, ಸ್ವರ್ಗಕ್ಕೆ ಹೋಗು. ಇಲ್ಲ, 4 ಜನ ಸಜ್ಜನರನ್ನ ಕೊಡ್ತೇನೆ, ನೀನು ನರಕಕ್ಕೆ ಹೋಗು ಅಂತ. ಆಗ ಎಲ್ಲಿ ಹೋಗ್ತೀಯ? ನಿನಗೆ ಆಪ್ಷನ್. ಆಗ ಆ ಬಲಿಚಕ್ರವರ್ತಿ ಹೇಳಿದಂತೆ, ಇಲ್ಲ, ನನಗೆ ಸಜ್ಜನರನ್ನೇ ಕೊಡು, ನರಕಕ್ಕೆ ಹೋದ್ರೂ ಪರವಾಗಿಲ್ಲ, ಸಜ್ಜನರನ್ನೇ ಕೊಡು. ಯಾಕೆ? ಸಜ್ಜನರು ಎಲ್ಲಿರ್ತಾರೋ ಅದೇ ಸ್ವರ್ಗ ಆಗಿರ್ತದೆ. ಒಂದ್ ವೇಳೆ ನಾನು ಸಜ್ಜನರ ಜೊತೆಗೆ ಯಾವಾಗಿರ್ತೀನೋ ಅದೇ ನನ್ನ ಪಾಲಿಗೆ ಸ್ವರ್ಗ. ಅದು ಯಾವ ಸಜ್ಜನರು? ಆತ್ಮದ ಚಿಂತನೆ ಮಾಡುವವರೇ ಸಜ್ಜನರು. ಮೂರನೇದೇನೋ ಏನೋ ಬುದ್ಧಿಗೆ ಸ್ವಾಧ್ಯಾಯ ಬೇಕು. ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನೇ ಅಧ್ಯಯನ ಮಾಡಬೇಕು. ನಾನು ಧ್ಯಾನಿ ಅಂತ ಧ್ಯಾನಿಗಳು ಅಥವಾ ಮಾಸ್ಟರು ಬರೆದಿರೋ ಎಲ್ಲ ಪುಸ್ತಕಗಳು ಆತ್ಮಜ್ಞಾನ ಪುಸ್ತಕಗಳಲ್ಲ. ಆತ್ಮಜ್ಞಾನ ಬೋಧನೆ ಮಾಡುವ, ಸತ್ಯವನ್ನ ಬೋಧನೆ ಮಾಡುವ ಆತ್ಮಜ್ಞಾನದ ಪುಸ್ತಕಗಳನ್ನು ಗುರುತಿಸಿ ಅಂತಹ ಪುಸ್ತಕಗಳನ್ನು ಮಾತ್ರ ಓದಬೇಕು. 4ನೇದು ಯಾವುದು? ಯಾವುದು? ಆತ್ಮ. ಆತ್ಮಕ್ಕೆ ಏನ್ ಬೇಕು? ಧ್ಯಾನ ಬೇಕು. ತೀವ್ರವಾದ ಶ್ವಾಸದ ಮೇಲೆ ಗಮನ, ಧ್ಯಾನ ಬೇಕು. 5ನೇದು ಪರಮಾತ್ಮ. ಪರಮಾತ್ಮನ ಸೇವೆ ಮಾಡಬೇಕು. ಕಾಯ ವಾಚ ಮನಸ ಏನ್ ಮಾಡಬೇಕು? ತನು ಮನ ಧನದಿಂದ ಭಗವಂತನ ಸೇವೆ ಮಾಡಬೇಕು. ಯಾರು ಭಗವಂತ? ಯಾರು ಭಗವಂತ? ಆತ್ಮ. ಎಲ್ಲ ಆತ್ಮಗಳ ಸೇವೆ ಮಾಡಬೇಕು. ಆಗ ಸಾಧನೆ ಪರಿಪೂರ್ಣ ಆಗ್ತದೆ. ಎಲ್ಲವನ್ನು ಒಂದೇ ಜನ್ಮದಲ್ಲಿ ಸಾಧಿಸಿದ ಹಾಗೆ ಆಗ್ತದೆ. ಎಲ್ಲ ಲೋಕವನ್ನು ದಾಟುವ ಅರ್ಹತೆಯನ್ನು ಪಡ್ಕೊಳ್ತೇವೆ. ಸೇವೆ ಮಾಡ್ತೀರಿ, ಮಹಾಲೋಕವನ್ನು ದಾಟುವ ಅರ್ಹತೆ ಪಡ್ಕೊಳ್ತೀರಿ. ತಪಸ್ಸು ಮಾಡ್ತೀರಿ, ಧ್ಯಾನ ಮಾಡ್ತೀರಿ, ರಾತ್ರಿ ಎಲ್ಲ ಕುತ್ಕೊಂಡು ಧ್ಯಾನ ಮಾಡ್ತೀರಿ, ಹೆಚ್ಚು ಹೆಚ್ಚು ಧ್ಯಾನ ಮಾಡ್ತೀರಿ, ತಪೋಲೋಕವನ್ನು ದಾಟುವ ಅರ್ಹತೆಯನ್ನು ಪಡ್ಕೊಳ್ತೀರಿ. ಜ್ಞಾನವನ್ನು ಸಂಪಾದನೆ ಮಾಡ್ತೀರಿ. ಜ್ಞಾನ ಹೇಗ್ ಬರ್ತದೆ? ಸಜ್ಜನರ ಸಾಂಗತ್ಯದಿಂದ, ಸ್ವಾಧ್ಯಾಯದಿಂದ ಏನ್ ಬರ್ತದೆ? ಜ್ಞಾನ ಬರ್ತದೆ. ಆ ಜ್ಞಾನದಿಂದ ಸತ್ಯಲೋಕ ಸಿಗ್ತದೆ. ಶುದ್ಧವಾದ ಸಾತ್ವಿಕವಾದ ಆಹಾರವನ್ನು ಪಾಲನೆ ಮಾಡುವುದರಿಂದ ಆ ಜ್ಞಾನ, ಪಡೆದಂತಹ ಜ್ಞಾನ, ಮಾಡಿದಂತಹ ಸಾಧನೆ ಲೀಕ್ ಆಗದೆ, ವ್ಯರ್ಥವಾಗದೆ ಹಾಗೆ ಉಳಿದುಕೊಳ್ತದೆ. ಹಾಗಾಗಿ ಆಹಾರ ನಿಯಮ ಪಾಲನೆ ಮಾಡಬೇಕು. ಈ 5 ನಮ್ಮಲ್ಲಿ ಸರಿಯಾಗಿ ಇತ್ತು ಅಂದ್ರೆ ನಮ್ಮ ಸಾಧನೆಯಲ್ಲಿ ನಾವು ಉನ್ನತ ಸ್ಥಿತಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಯಾರು ಕೂಡ ನಾವು ದೇಹ ಅಲ್ಲ, ನಾವು ಆತ್ಮ ಅನ್ನುವ ಪರಮ ಸತ್ಯವನ್ನ ಅರ್ಥ ಮಾಡಿಕೊಳ್ಳಬೇಕು. ದೇಹದ ಯಾವ ನ್ಯೂನ್ಯತೆಯೂ ಅದು ನಮ್ಮ ನ್ಯೂನ್ಯತೆ ಅಲ್ಲ. ದೇಹದ ಯಾವ ಕೊರತೆಯೂ ಅದು ನಮ್ಮ ಕೊರತೆ ಅಲ್ಲ. ಒಂದು ವೇಳೆ ನಾವು ಅಜ್ಞಾನದಲ್ಲಿ ಜೀವಿಸಿದರೆ, ಜ್ಞಾನವನ್ನು ಸಂಪಾದನೆ ಮಾಡಿದರೆ ಜೀವಿಸಿದರೆ, ಅದೇ ನಮ್ಮ ನ್ಯೂನ್ಯತೆ. ಆಯ್ತಾ? ಕಾಯಿನ ವಾಂಚ ಮನಸ್ಸೇಂದ್ರಿಯ ಬುದ್ಧಿಯಾತ್ಮ ನಾಮ ಪ್ರಕೃತಿ ಸ್ವಭಾವ ಪ್ರವಣಿ ಎಂದೇ ಸಕಲಂ ಪರಸ್ಮೈ ನಾರಾಯಣ ಸಮರ್ಪಯಾಮಿ. ಸರ್ವಂ ಶ್ರೀ ಪರಬ್ರಹ್ಮಣಮಸ್ತು. ಓಕೆ, ನಮಸ್ಕಾರ. ಎಲ್ಲರೂ ಇವತ್ತಿನ ಒಂದು ವಿಷಯದ ಬಗ್ಗೆ ಎಲ್ಲರೂ 2 ಮಾತು ಪ್ರತಿಯೊಬ್ಬರೂ ಹೇಳಬೇಕು, ಮಾತಾಡಬೇಕು. ಸುಮ್ಮನೆ ಇದ್ರೆ ಆಗಂಗಿಲ್ಲ. ಪ್ರತಿಯೊಬ್ಬರು ಇನ್ವಾಲ್ವ್ ಆಗಬೇಕು. ಏನ್ ಅರ್ಥ ಓದಿ ಹೇಳಬಾರ್ದು, ಬರ್ಕೊಂಡಿದ್ದನ್ನು ಓದಿ ಹೇಳಬಾರ್ದು. ನೀವು ಇವತ್ತು ಏನ್ ಅರ್ಥ ಮಾಡ್ಕೊಂಡ್ರಿ, ಎಲ್ಲರಿಗೂ 1 ನಿಮಿಷ 2 ನಿಮಿಷ ಟೈಮ್. ಆಯ್ತಾ? ಓಕೆ.
ಈ ನಮ್ಮ ಮಂಜೇಗೌಡರಿಂದ ಶುರುವಾಗ್ತದೆ. ಶ್ರೀ ಪಿತಾಮಹರ ಆಶೀರ್ವಾದದಿಂದ ಗ್ರ್ಯಾಂಡ್ ಮಾಸ್ಟರ್ ಅಂತ ಅರುಣ್ ಕುಮಾರ್ ಸರ್ ಅವರಿಗೆ ನಮಸ್ಕಾರಗಳು. ಹಾಗೆ ಈ ದಿನದ ಸ್ವಾಧ್ಯಾಯದಲ್ಲಿ ಜಾಯ್ನ್ ಆಗಿರತಕ್ಕಂಥ ಎಲ್ಲ ನಮ್ಮ ಆತ್ಮ ಬಂಧುಗಳಿಗೆ ನಲ್ಲಿ ಮತ್ತು ಯೂಟ್ಯೂಬ್ನಲ್ಲಿರುವಂಥ ಎಲ್ಲ ಆತ್ಮ ಬಂಧುಗಳಿಗೂ ಸಹ ನನ್ನ ನಮಸ್ಕಾರಗಳು. ಇವತ್ತೇನು ಮರಣದ ಬಗ್ಗೆ ಪುನಃ ನಿನ್ನೆಯಿಂದ ಕಂಟಿನ್ಯೂ ಮಾಡಿದ್ರಿ, ಅದರದ ಬಗ್ಗೆ ವಿಸ್ತಾರವಾಗಿ ತಿಳಿಸಿದಿರಿ. ಏನು ನಾವು ಜನರ ಲೋಕದಲ್ಲಿ ನಾವು ಯಾವುದೇ ಕೆಲಸಗಳನ್ನು ಏನೇ ನಾವು ಜನರ ಲೋಕದಲ್ಲಿ ನಾನೇ ಮಾಡಿದ್ದು ನಾನೇ ಬಿಟ್ಟಿದ್ದು ಅಂತ ಅಂದ್ಬಿಟ್ಟು ನಾವು ಏನೇ ಒಂದು ಸಾಧನೆ ಮಾಡಿದ್ರು ಸಹ ಅದು ಆ ರೀತಿ ಇರಲ್ಲ. ಅದನ್ನ ಮುಂದೆ ತಗೊಂಡು ಹೋಗ್ಬೇಕಾದ್ರೆ ಆ ಲೋಕದಿಂದ ಹೊರಗಡೆ ಹೋಗ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇರ್ಬೇಕು. ಬರೀ ನಾನು ಅದರಲ್ಲೇ ಇದ್ದೀನಿ ಅಂತ ಅಂದ್ಬಿಟ್ರೆ ನಾವು ಪುನರ್ಜನ್ಮ ಮಾಡಿ ಅದೇ ಜನ್ಮದಲ್ಲೇ ನಾವು ಕಾಲ ಕಳೀತಾ ಇರ್ತೀವಿ. ಎಷ್ಟೇ ಜನ ಯಾವುದೇ ಹೆಚ್ಚು ನಾವೆಲ್ಲ ಮಾಡಿದ್ದೀವಿ, ಎಲ್ಲಾನು ಸಂಪಾದನೆ ಮಾಡಿದ್ದೀವಿ ಅಂತ ಅಂದ್ರೂ ಸಹ ಆ ಲೋಕದಿಂದ ಮೇಲೆ ನಮ್ಗೆ ಹೋಗಕ್ಕಾಗಲ್ಲ. ನೆಕ್ಸ್ಟ್ ಆ ಲೋಕದಿಂದ ಮೇಲಕ್ಕೆ ಹೋಗ್ಬೇಕು ಅಂತಂದ್ರೆ ಇನ್ನೂ ಹೆಚ್ಚಿನ ನಾವು ಜ್ಞಾನವನ್ನು ಪಡೆದು, ಹಾಗೆ ಸುವರ್ಲೋಕ ಆಗಿರ್ಬೋದು, ಮಹಾಲೋಕ ಆಗಿರ್ಬೋದು, ಸತ್ಯಲೋಕ ಆಗಿರ್ಬೋದು, ಈ ಲೋಕಕ್ಕೆ ನಾವು ಹೋಗ್ಬೇಕು ಅಂದ್ರೆ ಹೆಚ್ಚಿನ ಜ್ಞಾನವನ್ನ ಪಡಿತಾ ಪಡಿತಾ ಸೇವೆಯನ್ನು ಸಹ ನಾವು ಮಾಡ್ತಾ ಇದ್ರೆ ಅದಾಗೆ ನಮಗೆ ಒಲಿದು ಬರ್ತದೆ. ಇದನ್ನ ತುಂಬಾ ವಿಸ್ತಾರವಾಗಿ ಮತ್ತೆ ಉದಾಹರಣೆ ಸಹಿತವಾಗಿ ತಾವು ತಿಳಿಸ್ಕೊಟ್ಟಿದ್ದೀರಿ ಸ್ವಾಧ್ಯಾಯದಲ್ಲಿ. ಮತ್ತೆ ನಾವು ಯಾರು ನಾವು ಇವತ್ತಿನ ಆತ್ಮ ಬಂಧುಗಳು ನಾವುಗಳು ಮಾಡ್ತಾ ಇದ್ದೀವಿ, ಇದನ್ನ ನಾವು ಸತ್ಯದ ಮಾರ್ಗಕ್ಕಾಗಿಯೇ ಹೋಗ್ತಾ ಇದ್ದೀವಿ. ನಾವೆಲ್ಲರೂ ಆ ದಿಕ್ಕಿನಲ್ಲಿ ಇದ್ದೀವಿ. ಹಾಗಾಗಿ ಇನ್ನೂ ನಾವು ಹೆಚ್ಚಿನ ಸೇವೆ, ಸ್ವಾಧ್ಯಾಯ ಮತ್ತೆ ಎಲ್ಲ ಪತ್ರಿಜಿಯವರು ಹೇಳಿರತಕ್ಕಂಥ ಪುಸ್ತಕಗಳನ್ನ ನಾವು ಉತ್ತಮವಾದಂಥ ಪುಸ್ತಕಗಳನ್ನು ನಾವು ಸ್ವಾಧ್ಯಾಯ ಮಾಡಿದ್ದಲ್ಲಿ ನಾವು ಹೆಚ್ಚಿನ ಆತ್ಮಗಳ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಪಡೆದು ಮುಂದೆ ಸಾಗ್ಬೋದು ಅಂತ ಅಂದ್ಬಿಟ್ಟು ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಾ. ತಮಗೆ ಮತ್ತೆ ಎಲ್ಲರಿಗೂ ಧನ್ಯವಾದಗಳು ಸರ್. ನಮಸ್ತೆ. ನೆಕ್ಸ್ಟ್ ಯಾರು? ಚಂಪಾ ಮಾಸ್ಟರ್ ಹೇಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಮನುಷ್ಯ ಸಾಧನೆಯನ್ನು ಮಾಡಿ ಯಾರು ಅಜ್ಞಾನದಲ್ಲಿ ಜೀವಿಸ್ತಾರೋ ಅವರು ಪಾಪಕರ್ಮಗಳನ್ನು ಮಾಡಿದ್ರೆ ಅವರು ಭುವರ್ ಲೋಕ ದಾಟು ಹೋಗ್ತಾರೆ. ಅಜ್ಞಾನದಲ್ಲಿ ಇದ್ಕೊಂಡು ಪುಣ್ಯಕರ್ಮ ಮಾಡಿದ್ರೆ ಸುವರ್ ಲೋಕಕ್ಕೆ ಹೋಗ್ತಾರೆ. ಯಾರು ಜ್ಞಾನ ಸಾಧನೆಯಲ್ಲಿ ಇದ್ಕೊಂಡು ಸೇವೆ ಮಾಡ್ಕೊಂಡಿರ್ತಾರೆ ಅವರು ಜನರ ಲೋಕಕ್ಕೆ ಹೋಗ್ತಾರೆ. ಯಾರು ಜ್ಞಾನದಲ್ಲಿ ಸೇವೆ ಮಾಡಿ ಲೋಕಕ್ಕೆ ಹೋಗ್ತಾರೆ. ಸೇವೆ ಅಲ್ಲ ಸರ್, ಸರಿ. ಜ್ಞಾನದಲ್ಲಿ ಇದ್ಕೊಂಡು ಜ್ಞಾನ ಬೋಧನೆ ಸರಿ ಬೇರೆ ಬರ್ಕೊಂಡೆ. ಜ್ಞಾನ ಸಂಪಾದನೆ ಮಾಡಿ ಸರಿ ಜ್ಞಾನದಿಂದ ಜ್ಞಾನ ಸಂಪಾದನೆ ಮಾಡಿಕೊಂಡು ಸೇವೆ ಮಾಡಿದರೆ ಮಹಾಲೋಕವನ್ನು ಪಡ್ಕೊಳ್ತಾರೆ. ತೀವ್ರವಾದ ಧ್ಯಾನ ಸಾಧನೆ ಮಾಡಿದ್ರೆ ತಪೋಲೋಕವನ್ನು ಸೇರಿಕೊಳ್ತಾರೆ. ಇವೆಲ್ಲದರ ಜೊತೆಗೆ ಜ್ಞಾನ ಬೋಧನೆ ಮಾಡಿದ್ರೆ ಮಹಾಲೋಕನ ದಾಟಿ ತಪೋಲೋಕಕ್ಕೆ ಹೋಗ್ತಾರೆ. ಬೋಧನೆ ಒಂದೇ ಅಲ್ಲ, ಸಾಧನೆಯನ್ನು ಮಾಡಬೇಕು. ಜ್ಞಾನದಲ್ಲಿ ಇದ್ದುಕೊಂಡು ಬೋಧಿಸುತ್ತಾ ಜ್ಞಾನ ಬೋಧನೆಯನ್ನು ಮಾಡಿದರೆ ಮಾಸ್ಟರ್ ಆಗಿ ಜೀವಿಸಿ ಕಲಿಸುವವರಾಗಿ ಇದ್ದು ತಪೋಲೋಕವನ್ನು ದಾಟಿ ಸತ್ಯಲೋಕಕ್ಕೆ ಹೋಗ್ತಾರೆ. ಸತ್ಯಲೋಕ ಹೆಂಗೆ ಸೇರ್ಕೊಳ್ತಾರೆ? ಜ್ಞಾನ ಕಲಿಸುವವರಾಗಿ ಬೋಧನೆ ಮಾಡಿ ಹೆಚ್ಚು ಹೆಚ್ಚು ಜ್ಞಾನ, ತೀವ್ರವಾದ ಜ್ಞಾನವನ್ನು ಹೇಳುವವರಾಗಬೇಕು, ಕಲಿಸುವವರಾಗಬೇಕು. ಮೇಲಿನ ಲೋಕಕ್ಕೆ ಹೋಗಿ ಆಗ ಮೇಲಿನ ಲೋಕದಲ್ಲಿ ಶ್ರೇಷ್ಠರಾಗುತ್ತಾರೆ ಅಂತ ಆತ್ಮವನ್ನು ಹಂಚಬೇಕು.
ಅಲ್ಲ ಸಾರಿ, ಜ್ಞಾನವನ್ನು ಹಂಚಬೇಕು. ಯಾವುದನ್ನ ನಾವು ಜಾಸ್ತಿ ಹಂಚ್ತೀವೋ ಅದು ನಮಗೆ ಬರುತ್ತೆ ಅಂತ. ಜ್ಞಾನ ಹಂಚಿದ್ರೆ ಜ್ಞಾನ ಬರುತ್ತೆ. ಆಮ್, ಏನ್ ಹಂಚ್ತೀವೋ ಅದು ನಮ್ಮ ಪ್ರಕೃತಿ ಧರ್ಮದಲ್ಲಿ ಅದು ವಾಪಸ್ ನಮಗೆ ಬರುತ್ತೆ. ಹ್ಮ್ ಆ, ರಾಜಸ ತಾಮಸ ಮತ್ತೆ ಸಾತ್ವಿಕ ಗುಣಗಳಿಂದ ಹೊಂದಿದ್ದು ಜನರ ಲೋಕವನ್ನ ದಾಟೋದಿಕ್ಕೆ ಆಗಲ್ಲ. ಹ್ಮ್ ಆ ಗುಣಗಳು ಇದ್ಕೊಂಡ್ರೆ ಆತ್ಮಜ್ಞಾನ, ಕರ್ಮಜ್ಞಾನ, ಆತ್ಮಜ್ಞಾನದಿಂದ ಕರ್ಮಗಳನ್ನು ದಹಿಸಬಹುದು. ಹ್ಮ್ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ. ವೆರಿ ಗುಡ್. ಥ್ಯಾಂಕ್ ಯು ಸರ್. ಓಕೆ ಮೇಡಮ್. ವಿಜಯ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. 10:40 ಇಂದ ಜಾಯಿನ್ ಆದೆ. ಯೋಗ ಹಾ. ನಿದ್ರೆ ಹೋಗಿದ್ದೆ, ಅಲ್ಲಿಂದ ಹೇಳ್ತೀನಿ ಸರ್. ಅಲ್ಲಿಂದ ಅನ್ನೋಕ್ಕಿಂತ ನೀವು ಏನು ಆಳವಾದ ಜ್ಞಾನವನ್ನ ಕೊಡ್ತಾ ಇದ್ದೀರಿ. ಇವತ್ತು ನಾವು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂತಂದ್ರೆ, ನಾವು ಧ್ಯಾನ ಪ್ರತಿ ಕ್ಷಣ ಧ್ಯಾನ ಮಾಡಿ ಎದ್ದು ಹೋಗಿ ಮಲಗ್ತೇವೆ ಅಂತ ಹೇಳ್ತೀವಿ ಸ್ವಲ್ಪ ಹೊತ್ತು. ಆವಾಗ ನಮ್ಗೆ ಏನ್ ನೆನಪಾಗ್ಬೇಕಂತಂದ್ರೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನರೇ ಜಠರೇ ಜಯನಂ ಜಯದುಸ್ತಾರೆ ಅಂತಂದ್ರೆ, ನಾವು ಹುಟ್ಟುತ್ತೇವೆ, ಸಾಯ್ತೇವೆ. ಪ್ರತಿ ಕ್ಷಣನೂ ನಾವು ಎದ್ದು ಹೋಗುವಾಗ ನಾಳೆನೆ ನನ್ ಕೊನೆಯ ದಿನ ಅನ್ಕೊಂಡು ನಾವು ಮತ್ತೆ ಕೂತ್ಕೋಬೇಕು. ಯಾವ ಕ್ಷಣದಲ್ಲಿ ಯಾರು ಸಾಯ್ತೇವೆ ಗೊತ್ತಿಲ್ಲ. ಹುಟ್ಟುತ್ತೇವೆ, ಸಾಯ್ತೇವೆ, ಹುಟ್ಟುತ್ತೇವೆ, ಈ ಚಕ್ರದಲ್ಲೇ ಸಿಲುಕಿ ಹಾಕಿಕೊಳ್ಳೋದನ್ ಬಿಟ್ಟು ನಾಳೆನೆ ನನ್ ಕೊನೆಯ ದಿನ ನಾನು ಎದ್ದು ಹೋಗ್ಬಾರ್ದು. ಮತ್ತೆ ನಾನು ಯಾವ ಲೋಕಕ್ಕೆ, ಕೆಳಗಿನ ಲೋಕಗಳಿಗೆ ಹೋಗ್ಬೋದು. ನನ್ನ ಸಾಧನೆ ಅರ್ಧದಲ್ಲಿ ನಿಂತೋಗ್ಬಿಟ್ರೆ ನಾವು ಮತ್ತೆ ಕೆಳಗಿನ ಲೋಕಕ್ಕೆ ಸೇರಿ ಮತ್ತೆ ಅಲ್ಲಿ ಕರ್ಮಗಳ ಅನುಸಾರ ಮತ್ತೆ ಭೂಮಿಗೆ ಬರ್ತೇವೆ. ಆದ್ರೆ ಯಾವ ಕ್ಷಣದಲ್ಲಿ ನಮಗೆ ಎಲ್ಲಿ ಹುಟ್ಟತೇವೋ, ನಮಗ್ ಧ್ಯಾನ ಸಿಗುತ್ತೋ ಇಲ್ವೋ, ನೀವ್ ಹೇಳಿದ ಪ್ರಕಾರ ಯಾವ ಕಾಡ್ ಜನಾಂಗದಲ್ಲಿ ಹುಡ್ತೇವೋ ಗೊತ್ತಿಲ್ಲ ಸರ್. ಅದೇ ರೀತಿ ನಮ್ಗೀಗ ನಾವೆಲ್ಲ ಅದೃಷ್ಟವಂತರು ಸಿಕ್ಕಿದೆ. ನಾವೀಗ ತೀವ್ರವಾದ ಧ್ಯಾನ ಸಾಧನೆ, ಮಾಧವ ಸೇವೆ, ತನು ಮನಧನದಿಂದ ಸೇವೆಯನ್ನ ಮಾಡೋದ್ರಿಂದ ನಾವು ಕಲಿಸುವ ಜನ್ಮಗಳಾಗಿ ಇದೇ ಜನ್ಮದಲ್ಲಿ ನಾವು ತಯಾರಾಗೋ ಒಂದು ಏನಂದ್ರೆ ಇದು ನಮ್ಮ ಹತ್ರ ಇದೆ ಸರ್. ರೀತಿ ನಾವು ಕಲಿತುಕೊಳ್ಳುವ ಜನ್ಮಗಳು ಈಗ ಆಗಿದ್ದೇವೆ. ಕಲಿತಾ ತೀವ್ರವಾದ ಜ್ಞಾನ ಸಂಪಾದನೆ ಮಾಡಿದ್ವಿ ಅಂತಾದ್ರೆ ಇದೇ ಜನ್ಮದಲ್ಲಿ ಕಲಿಸುವ ಜನ್ಮಗಳಾಗಿ ತಯಾರಾಗ್ತಿವೆ ಸರ್. ನಾವು ತೀವ್ರವಾಗಿ ಧ್ಯಾನ ಸಂಪಾದನೆ ಮಾಡ್ತಾ, ತೀವ್ರವಾದ ಧ್ಯಾನ ಮಾಡ್ತಾ ಹೋದ್ರೆ, ನಾನೇ ನಿಮ್ಗೆ ಹೇಳ್ತಾ ಇದ್ದೆ ಹೋಗಿ 2 hours 3 hours ಮಲಗ್ತೇನೆ ಸರ್ ಅಂತ. ಈಗ ನಾನು ಮಲಗುವಾಗ ಬರ್ದ್ ಹಾಕ್ಬಿಡ್ತೇನೆ ಸರ್ ಮುಂದೆ, ನಾನು ನಾಳೆನೆ ಸಾಯ್ತೇನೆ. ನಾಳೆ ಸಾಯ್ತೇನ, ಇಲ್ಲ ನಾನು ಬಂದಿದ್ದು ವ್ಯರ್ಥ ಆಗಿ ಹೋಗ್ತದೆ ಭೂಮಿಗೆ, ನಾಳೆನ ನನ್ ಕೊನೆಯ ದಿನ ನಾನು ಇನ್ನೇ ಕೂತ್ಕೋಬೇಕು. ಸಾಧನೆ, ತೀವ್ರವಾದ ಧ್ಯಾನ ಸಾಧನೆ ಮಾಡ್ಬೇಕು. ಅಂದಾಗ ಮಾತ್ರ ನಾನು ಮೇಲಿನ ಲೋಕಗಳಿಗೆ ಸೇರ್ಕೊಂಡು ಮತ್ತೆ ನಾವು ನಿಮ್ ರೀತಿಯಾಗಿ ಕಲಿಸುವ ಜನ್ಮಗಳಾಗಿ ಮತ್ತೆ 25 ಜನ್ಮದಲ್ಲಿ 25 ಜನ್ಮಗಳು ನಾವು ಮತ್ತೆ ಏನಂದ್ರೆ ಕೇವಲ ಧ್ಯಾನ ಮಾಡ್ತೇವೆ ಅಂತ ಹೇಳಿದ್ರಿ ಸರ್. ಹಂಗೆ ನಾವೀಗ 350 ಜನ್ಮವನ್ನ ಕಳೆದಿದ್ದೇವೆ. ಇನ್ನು 25 ಜನ್ಮ ಬರೀ ಧ್ಯಾನ ಮಾಡ್ತಾ ಹೋಗೋದು ಬೇಡ. ಇಲ್ಲಿ ಇದು ಸಿಕ್ಕಿದೆ ಅಂತ ಆದ್ರೆ ನಾವು ಇದೇ ಜನ್ಮದಲ್ಲೇ ನಾವು ಕಲಿತಾನೆ ಕಲಿಸುವ ಆತ್ಮಗಳಾಗಿ ತಯಾರಾಗ್ತಾ ಮೇಲಿನ ಲೋಕಗಳಿಗೆ ಹೋಗೋ ಪ್ರಯತ್ನವನ್ನ ಮಾಡ್ತೇವೆ ಸರ್. ಮತ್ತೆ ಪತ್ರಿಜಿಯವರು ಹೇಳಿದ್ದನ್ನ ಬಹಳ ಚೆನ್ನಾಗಿ ಹೇಳ್ಕೊಟ್ರಿ ಇವತ್ತು. ಇಷ್ಟನ್ನ ನಾನು ಪಂಚಶೀಲ ತತ್ವಗಳನ್ನ ಬಹಳ ಪ್ರಾಂಪ್ಟ್ ಆಗಿ ಏನಂದ್ರೆ ಪಾಲಿಸೋದನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಒಂದ್ ಸ್ವಲ್ಪ ಆಗ್ಬೇಕು, ಕೆಲವೊಂದು ಇನ್ನೂ ಆಗಿದೆ ಸರ್. ಮೊನ್ನೆನು ಹೇಳಿದೆ, ಈಗ್ಲೂ ಕೂಡ ಹೇಳ್ತಾ ಇದ್ದೀನಿ ಸರ್. ಇನ್ನು ಬಹಳ ಒಂದು 80% ಆಗಿ ಪಾಲಿಸ್ತಿದ್ದೀನಿ ಸರ್. ಬೆಳ್ಳುಳ್ಳಿಯನ್ನ ಬಿಟ್ಟಿದ್ದೀನಿ, ಹೊರಗಡೆ ತಿನ್ನೋದ್ ಬಿಟ್ಟಿದ್ದೀನಿ, ಮತ್ತೆ ಪಾತ್ರೆ ಶುದ್ಧಿ ಆಗಿದೆ, ಸ್ನಾನ ಮಾಡಿ ಅಡ್ಗೆ ಮಾಡ್ತಾ ಇದ್ದೀನಿ ಸರ್. ಈಗ ನಾನು ಮೊದ್ಲು ಏನೋ ನೆಪ ಹೇಳ್ತೀವಿ ನಾವು, ನಮ್ಗೆಲ್ಲಾನು ಗೊತ್ತು ಸರ್, ನಾವು ತಪ್ಪು ಮಾಡ್ತಾ ಇದೀವಿ, ನಾವು ಸರಿ ಮಾಡ್ತಾ ಇದೀವಿ, ನಮಗೆ ಸಮಯ ಇದೆ. ಬಟ್ ಏನಂದ್ರೆ ಸಮಯ ಇಲ್ಲ, ಸಮಯ ಅಡ್ಜಸ್ಟ್ ಆಗ್ತಾ, ನಾವು ಸಮಯ ಅದಕ್ಕೆ ಕೊಟ್ವಿ ಅಂತ ಆದ್ರೆ ಆ ಸಮಯ, ನಾವು ಈಗ ಸಮಯವನ್ನ ಇನ್ವೆಸ್ಟ್ ಮಾಡಿದ್ವಿ ಅಂದ್ರೆ ಆ ಇನ್ವೆಸ್ಟ್ಮೆಂಟ್ ಮುಂದೆ ನಮ್ಮನ್ನ ಮೇಲಿನ ಲೋಕದಲ್ಲಿ ನಮ್ಗೆ ಅದು ಏನಂದ್ರೆ ಸ್ಥಾನವನ್ನ ಕೊಡ್ತದೆ ಸರ್. ಸಮಯ ನಮಗೆ ಮೇಲಿನ ಲೋಕಗಳಿಗೆ ಹೋದಾಗ ನಾವು ಇನ್ವೆಸ್ಟ್ ಮಾಡಿದಂತ ಸಮಯ ವ್ಯರ್ಥ ಮಾಡೋದಕ್ಕೆ, ನಾವು ಫೋನಲ್ಲಿ ಏನನ್ನೋ ಚಾಟ್ ಮಾಡೋದಕ್ಕೆ, ವಾಟ್ಸಪ್ ಫೇಸ್ಬುಕ್ ನೋಡೋದಕ್ಕೆ ಸಮಯ ವ್ಯರ್ಥ ಮಾಡ್ತೀವಿ. ಆದ್ರೆ ನಾವು ಧ್ಯಾನ ಮಾಡೋದಕ್ಕೆ, ಜ್ಞಾನ ಸಂಪಾದನೆ ಮಾಡೋದಕ್ಕೆ ಸಮಯ ಇಲ್ಲ ಅಂತ ಹೇಳ್ತೀವಿ. ಬಟ್ ನಮ್ಮ ಸಮಯ, ನಾವು ಟೈಮ್ ಪಾಸ್ ಮಾಡಿದವ್ರಿಗೆ ನಿಜವಾಗ್ಲೂ ಟೈಮೇ ಒಂದು ದಿನ ಅವರನ್ನ ಪಾಸ್ ಮಾಡ್ತದೆ. ಟೈಮೇ ಒಂದು ದಿನ ಅವರನ್ನ ಪಾಸ್ ಮಾಡ್ತದೆ, ಅವ್ರಿಗೆ ಗೊತ್ತಿಲ್ಲ ಸರ್. ಇವತ್ತು ಏನಂತಂದ್ರೆ ಈಗ ಒಬ್ರು ಏನೋ ತಪ್ಪು ಹೇಳ್ತಿದ್ದಾರೆ ಅಂತಂದಾಗ ಅದನ್ನ ನೀವು ಖಂಡಿಸ್ಬೇಕು ಅಂತ ಹೇಳಿದ್ರಿ.
ಖಂಡಿಸ್ಬೇಕು ಅಂದ್ರೆ ಮೀನ್ಸ್ ಅವ್ರಿಗೆ ಅರ್ಥ ಮಾಡಿ ಹೇಳ್ಬೇಕು. ಆವಾಗ ಈಗ ನಾನೇ ಒಂದು ಹೇಳ್ತಾ ಇರ್ತೀನಿ, ಅವಾಗ ನನ್ಗೆ ಗೊತ್ತಿಲ್ದೇನೆ ನಾನು ಏನಾದ್ರು ಪದಭ್ರಷ್ಟತೆ ಆಗ್ಲಿ ಏನೋ ಮಾಡ್ತಿದ್ದೀನಿ, ಇನ್ನೊಬ್ರು ಹೇಳಿದಾಗ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಅದು ನಾನು ವಾದ ವಿವಾದ ಅಂತ ಅನ್ನೋ ಹಾಗಿಲ್ಲ ಸರ್. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಏನಂದ್ರೆ ಬಹಳ ಚೆನ್ನಾಗಿ ಆತ್ಮಜ್ಞಾನವನ್ನ ತಿಳ್ಕೊಂಡಿದ್ದಾರೆ. ಅವರಿಗೆ ಏನು ಒಂದು ತಪ್ಪಾದ್ರೂ ಕೂಡ ಇಲ್ಲಿ ತಪ್ಪು ಅಂತ ಗೊತ್ತಾಗ್ತದೆ. ಅದೇ ರೀತಿ ನಾವು ಹೆಚ್ಚು ಹೆಚ್ಚು ಜ್ಞಾನ ಸಂಪಾದನೆ ಮಾಡ್ತಾ ನಿಮ್ಮ ಒಂದು ಸರಾಗವಾಗಿ ಹರಿದು ಬರ್ತಕ್ಕಂಥ ಜ್ಞಾನವನ್ನ ಪಡಿತಾ ನಾವೆಲ್ಲರೂ ಇದೇ ಜನ್ಮದಲ್ಲಿ ಏನಂದ್ರೆ ಕಲಿಸುವ ಆತ್ಮಗಳಾಗಿ ತಯಾರಾಗೋಣ ಅಂತ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ಇಷ್ಟೊಂದು ತಿಳ್ಕೊಂಡೆ ಸರ್ ನಾನು. ವೆಂಕಟೇಶ್ ಮಾಸ್ಟರ್ ಮಾತಾಡಿ. ಥ್ಯಾಂಕ್ ಯು ಮೇಡಮ್. ಅನ್ಮ್ಯೂಟ್ ಮಾಡಿ ಸರ್. ನಮಸ್ತೆ ಗುರುಗಳೇ. ನಮಸ್ತೆ ಸರ್, ಹೇಳಿ. ಅದ್ಭುತವಾದ ಒಂದು ಕ್ಲಾಸ್ ಕೊಟ್ರಿ ಗುರುಗಳೇ ಇವತ್ತ. ಯಾಕಂದ್ರೆ ಅರ್ಥಾರ್ಥಿ ಜಿಜ್ಞಾಸು ಮುಮುಕ್ಷತ್ವದ ಬಗ್ಗೆ ಬಹಳ ಸವಿಸ್ತರ ಪೂರ್ವಕ ಕೊಟ್ರಿ. ಇಲ್ಲಿ 4 ಪದವಿಗಳ ಗುರುಗಳೇ ನೀವು ಹೇಳಿದಾಗೆ ನಮ್ಮ ಅಧ್ಯಾತ್ಮದಲ್ಲಿ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅಂತ ಹೇಳಿ ಕೇಸಿ ಸಾಲೋಕ್ಯ ಹೋಗ್ತೀವಿ, ಆ ಭಗವಂತನ ಸನ್ನಿಧಾನದಲ್ಲಿದ್ದು ವಾಪಸ್ ಬರ್ತೀವಿ. ಸಾಲೋಕ್ಯ ಸಾಮೀಪ್ಯಕ್ಕೂ ಹೋಗ್ತೀವಿ, ಭಗವಂತನ ಸಮೀಪ ಹೋಗ್ತೀವಿ, ಭಗವಂತನ ಸಮೀಪದಲ್ಲಿದ್ದು ಕೂಡ ವಾಪಸ್ ಬರ್ತೀವಿ. ಮತ್ತು ಸಾರೂಪ್ಯ ಭಗವಂತನ ರೂಪವನ್ನೇ ಧರಿಸ್ಕೊಂಡು ಮತ್ತೆ ಉದಾಹರಣೆಗಳು ಅಷ್ಟೊಂದು ಪುರಾಣಗಳು ಅವು ಎಲ್ಲ ಹೇಳಿಕೊಟ್ಟಿರುವ ಹಾಗೆ ಭಗವಂತನ ಸತ್ಸ್ವರೂಪವನ್ನು ಧರಿಸಿ ಮತ್ತೆ ವಾಪಸ್ ಬರುವಂತ ಒಂದು ನಿರ್ದೇಶನಗಳು ಹಲವಾರು ಕಥೆಗಳ ಮುಖಾಂತರ ನಮ್ಗೆ ನಿರ್ದೇಶನ ಇವೆ. ಆದ್ರೆ ಸಾಯುಜ್ಯ ಪದವಿ ಸಾಕ್ಷಾತ್ ಪರವಸ್ತುವಿನ ಆತ್ಮನೇ ಪರಮಾತ್ಮ, ಆ ಪರಮಾತ್ಮನೇ ನಾವು ಆಗುವುದಕ್ಕೆ ಹೋಗೋದೇ ಸತ್ಯಲೋಕ ಅಂತ ಬಹಳ ಸವಿಸ್ತರ ಪೂರ್ವಕ ಹೇಳಿಕೊಟ್ರಿ. ಇಂಥ ಒಂದು ಆತ್ಮವನ್ನು ಸಾಕ್ಷಾತ್ ಪರವಸ್ತುವಿನ ರೂಪ ಮಾಡಿಕೊಂಡಾಗ ನಾವು ಕೂಡ ಆ ಪರವಸ್ತು ಪರಮಾತ್ಮನ ಸ್ವರೂಪರಾಗ್ತೀವಿ. ಅಂತ ಪರಮಾತ್ಮನ ಜ್ಞಾನವನ್ನು ಸಾಧನೆ ಮಾಡಬೇಕಾದ್ರೆ ಅತಿ ಅಮೂಲ್ಯವಾಗಿ ಬೇಕಾಗಿರುವುದು ಧ್ಯಾನ. ಧ್ಯಾನದಲ್ಲಿ ಹೇಗೆ ತಲ್ಲೀನರಾಗಬೇಕು ಎಂಬುದನ್ನು ತಿಳ್ಕೋಬೇಕು ಸಂಪೂರ್ಣ. ಅದಕ್ಕ ಗುರುಗಳು ಪತಂಜಲಿ ಯೋಗಶಾಸ್ತ್ರ ಅಂತ ಹೇಳಿಕೇಸಿ ಬೋಧನೆ ಮಾಡಿದ್ದಾರೆ. ಪತ್ರಿಜಿ ಗುರುಗಳು ಒಂದು ಅಲ್ಲಿ ಏನ್ ಬೋಧನೆ ಮಾಡಿದಾರಪ್ಪ ಅಂತಂದ್ರೆ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಮತ್ತು ಯಮ ನಿಯಮ. ಪತಂಜಲಿ ಮಹರ್ಷಿಗಳು ಯಮ ನಿಯಮ ಮೊದಲಿಟ್ರೆ ಪತ್ರಿಜಿ ಗುರುಗಳು ಯಮ ನಿಯಮ ಲಾಸ್ಟ್ಗೆ ಇಟ್ಟಿದ್ದಾರೆ. ಇಲ್ಲಿ ಏನ್ ತಿಳಿಸಿಕೊಡ್ತದ ಅಂತಂದ್ರೆ ಮೊದಲು ಕೂಡುವುದನ್ನು ಕಲಿರಿ, ಆಮೇಲೆ ಪ್ರಾಣವಾಯುವ ಗತಿಯನ್ನು ತಿಳಿರಿ, ಆಮೇಲೆ ಪ್ರತ್ಯಾಹಾರ ಯಾವ ಆಹಾರ ಸೇವನೆ ಮಾಡುವುದರಿಂದ ನಮ್ಮ ಮನಸ್ಸು ಸಾತ್ವಿಕದ ಕಡೆಗೆ ಹೋಗ್ತದ ಎಂಬುದನ್ನು ತಿಳಿದ್ರಿ. 3 ಗುಣಗಳನ್ನು ಮೀರಿ ನಿರ್ಗುಣ ಸ್ವರೂಪರಾದಾಗ ಮಾತ್ರ ನಾವು ಮುಂದುವರೆದ ಲೋಕಗಳಿಗೆ ಪ್ರಯಾಣ ಮಾಡಕ್ ಸಾಧ್ಯ ಆಗ್ತದ ಎಂಬ ಮಾತನ್ನ ತಿಳಿಸ್ಕೊಟ್ರಿ. ಅದ್ಭುತವಾದ ಜ್ಞಾನ ಗುರುಗಳೇ. ಯಾಕಪ್ಪ ಅಂತಂದ್ರೆ ಇಲ್ಲಿ ತಾಮಸ ಗುಣ ಮನುಷ್ಯನನ್ನ ಅಧೋಗತಿಗೆ ಒಯ್ತದೆ, ರಾಜಸ ಗುಣ ಲೋಭಿತನವನ್ನು ತಂದುಕೊಡ್ತದೆ, ಎಲ್ಲಷ್ಟು ನನಗೆ ಇರಲಿ ಎಂಬ ಅಹಂಭಾವದಿಂದ ಮೆರೆತಿರ್ತಾನೆ. ಇನ್ನು ಸತ್ವಗುಣದಲ್ಲಿ ಇರ್ತಕ್ಕಂಥ ಪೂಜೆ, ಪಾಠ, ಪ್ರವಚನ ಇತ್ಯಾದಿ ಇಂಥವೆಲ್ಲ ಕತೆ ಪುರಾಣಗಳನ್ನು ಹೇಳುವ ಮುಖಾಂತರ ಅವನು ನಡೀತಿರ್ತಾನೆ. ಆದ್ರೆ ಇವೆಲ್ಲಾ ಗುಣಗಳನ್ನು ಮೀರಿರುವಂತದ್ದೇ ನಿರ್ಗುಣ ಸ್ವರೂಪನಾಗಿರ್ತಕ್ಕಂಥ ಆ ನಿರ್ಗುಣ ಸ್ವರೂಪವನ್ನು ದಾಟಿ ಯಾರು ಹೋಗ್ತಾರೋ, ಯಾವ ಗುಣಗಳಿರ್ಲಾರ್ದಂಗ ಆಗ್ತದೋ, ಆ ಗುಣಮಯ ತೀತರಾಗಿರ್ತಾರೋ ಅಂತವ್ರು ಮಾತ್ರ ಪರವಸ್ತುವಿನ ದರ್ಶನ, ಪರಮಾತ್ಮನ ದರ್ಶನ ಪಡೆಯೋಕೆ ಸಾಧ್ಯ ಆಗ್ತದ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕಂದ್ರೆ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಅದಕ್ಕ ಹೇಳ್ತಾರ ಪ್ರಭುದೇವರ ಒಂದು ವಚನ ನೆನಪು ಬರ್ತದ ಗುರುಗಳೇ. ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ನಿನ್ನದೆಂಬುದು ಜ್ಞಾನ ರತ್ನ, ಅದನ್ನು ಅಳವಡಿಸಿಕೊಂಡೆಯಾದರೆ ಈ ಗುಹೇಶ್ವರ ಲಿಂಗದಲ್ಲಿ ನಿನಗಿಂತ ಶ್ರೀವಂತರಿಲ್ಲ ಎಂಬುವಂತೆ ಮಹಾಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕು. ಆ ಜ್ಞಾನ ಹೇಳಿದ್ರಿ ಮತ್ ಜನರ ಲೋಕದ ಜ್ಞಾನ ಅಲ್ಲ, ಆ ಮಹಾಜ್ಞಾನ ಎಂತದಪ್ಪ ಅಂತಂದ್ರೆ ಅದು ಸತ್ಯ ಲೋಕದ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಾಗ ಗುಹೇಶ್ವರ ಲಿಂಗದಲ್ಲಿ ಅತ್ಯದ್ಭುತವಾದ ಶ್ರೀವಂತರ ಆಗ್ತೀರಿ ಎಂಬ ಮಾತನ್ನು ಬಹಳ ಇವತ್ತಿನ ಒಂದು ಅದ್ಭುತ ತಮ್ಮ ಅನುಭವ ಅಮೃತವನ್ನು ನೀಡುವುದರ ಮುಖಾಂತರ ಈ ಒಂದು ವೇದಿಕೆಗೆ ತಿಳಿಸಿಕೊಟ್ಟಿರುವಂತ ತಮಗೂ ಮತ್ತು ವೇದಿಕೆಯಲ್ಲಿ ಆಸೀನರಾಗಿರುವಂತ ಎಲ್ಲಾ
ಮಾಸ್ಟರ್ಗಳಿಗೂ ತುಂಬಾ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ವಾಕ್ಪುಸ್ತಕಗಳನ್ನು ಈ ವೇದಿಕೆ ಸಮರ್ಪಣೆ ಮಾಡ್ತೀನಿ ಗುರು. ಹರಿ ಓಂ. ಓಕೆ ಸರ್, ವೆರಿ ಗುಡ್, ಥ್ಯಾಂಕ್ ಯು. ಲಕ್ಷ್ಮಿ ಮೋಡಲ್ಗಿ ಮಾತಾಡಿ. ನಮಸ್ತೆ ಸರ್. ಇವತ್ತು ನಾನು ಕ್ಲಾಸಲ್ಲಿ ಏನ್ ತಿಳ್ಕೊಂಡೆ ಅಂತ ಅಂದ್ರೆ ಸರ್, ಓದಿ ಹೇಳಬಾರ್ದು. ಭೂಮಿಯ ಮೇಲೆ ಬಂದಂತ ನಾವು ಬದುಕಿದ್ದಾಗ ಮಾಡುವ ಕರ್ಮಗಳು. ಹಾ ಸರ್, ಮೊದಲು ನಾವು ಆತ್ಮ ಅಂತ ತಿಳಿಬೇಕು. ಮೊದಲು ನಾವು ಆತ್ಮ ಎಂದು ತಿಳಿಬೇಕು. ನಾವು ಪೋಷಕರು ಮಕ್ಕಳಿಗೆ ಅಕ್ಷರ ವಿದ್ಯೆಗಿಂತ ಅಕ್ಷರ ವಿದ್ಯೆಯನ್ನ ಅಭ್ಯಾಸ ಮಾಡಿಸ್ಬೇಕ್ರಿ ಸರ್. ಅಂತಂದ್ರ ಧನದ ಬಗ್ಗೆ ಹೇಳ್ಬೇಕ್ರಿ. ಹಣ ಸಂಪಾದಿಸುವುದು ಮತ್ತು ಈ ತರ ಯಾವ್ದೇ ಹೇಳ್ದೆ ಚಿಕ್ಕ ವಯಸ್ಸಿನಲ್ಲೇ ಧ್ಯಾನ ವಿದ್ಯೆಯನ್ನ ಸಂಪಾದಿಸೋದನ್ನ ಹೇಳ್ಬೇಕು. ಮತ್ತೆ ಪತ್ರಿಜಿ ಅವರು ಹೇಳಿದ್ದಾರೆ, ನಾವು ಎ ಕಲಿತ್ರೆ ಎ ಬಗ್ಗೆ ತಿಳಿಸ್ಬೇಕು, ಬಿ ಬಗ್ಗೆ ಕಲಿತ್ರೆ ಬಿ ಬಗ್ಗೆ ತಿಳಿಸ್ಬೇಕು ಅಂತ ಹೇಳಿದ್ದಾರೆ. ಮತ್ ಪ್ರಕೃತಿಗೆ ನಾವ್ ಏನ್ ಕೊಡ್ತೀವೋ ಅದು ನಮ್ಗೆ ಇನ್ನು ಹೆಚ್ಚಾಗಿ ವಾಪಸ್ ಪ್ರಕೃತಿ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ನೋಡಿ. ಇಷ್ಟೇ ತಿಳ್ಕೊಂಡಿದ್ದೀನಿ ಸರ್. ಓಕೆ, ವೆರಿ ಗುಡ್. ಹರಿಪ್ರಿಯ ಮಾಸ್ಟರ್ ಹೇಳಿ. 2 ನಿಮಿಷ, ಬೇಗ ಬೇಗ ಹೇಳಿ. ನಾವು ಪೂರ್ಣಾತ್ಮಗಳಿಂದ ಬಿಡುಗಡೆ ಹೊಂದಂತ ಅಂಶಾತ್ಮಗಳು ನಾವಾಗಿರ್ತೀವಿ ಸರ್. ಸೊ ನಮ್ಮ ಲಕ್ಷಣ ಮತ್ತೆ ನಮ್ಮ ಜೀವನದ ಗುರಿ ಏನಾಗಿರ್ಬೇಕು ಅಂತ ಹೇಳಿದ್ರೆ ಆತ್ಮಜ್ಞಾನವನ್ನು ತಿಳ್ಕೊಳ್ಬೇಕು, ಆತ್ಮ ಸಾಕ್ಷಾತ್ಕಾರವನ್ನ ಮಾಡ್ಕೊಬೇಕು. ಮತ್ತೆ ನಾವು ಎಲ್ಲಿಂದ ಬಂದಿದ್ದೇವೋ ಮತ್ತೆ ಅದೇ ಲೋಕಕ್ಕೆ ನಾವು ಮರಳಿ ಹೋಗ್ಬೇಕಾಗುತ್ತೆ ಸರ್. ಸೊ ಹಾಗಾಗಿ ನಾವು ಶ್ವಾಸದ ಮೇಲೆ ಗಮನ ಅನ್ನುವಂತ ಆನಾಪಾನಸತಿ ಧ್ಯಾನವನ್ನ ಪತ್ರಿಜಿಯವರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಆ ಆತ್ಮಜ್ಞಾನವನ್ನ ನಾವು ತಿಳ್ಕೊಂಡು ಮತ್ತೆ ಧ್ಯಾನವನ್ನು ಮಾಡಿ ಮತ್ತೆ ಜ್ಞಾನದಿಂದ ಮುಕ್ತಿಯನ್ನ ಹೊಂದಬೇಕಾಗಿದೆ ಸರ್. ವೆರಿ ಗುಡ್. ಓಕೆ ಮೇಡಮ್. ಶ್ವೇತಾ ಮಾಸ್ಟರ್ ಮಾತಾಡಿ. ನಾನಿವತ್ತು ಕ್ಲಾಸ್ನಲ್ಲಿ ಇಲ್ಲಿ ಯಾವ ಆತ್ಮ ಇರುತ್ತೋ ಅದೇ ಆತ್ಮ ತಾನು ಊರ್ಧ್ವ ಲೋಕಕ್ಕೆ ಅಂದ್ರೆ ಮೇಲಿನ ಲೋಕಗಳಿಗೆ ಸೇರ್ಕೊಳ್ಳೋದಕ್ಕೆ ತಾನೇ ಒಳ್ಳೆ ಕರ್ಮಗಳನ್ನ ಮಾಡ್ಬೇಕು. ಅದನ್ನ ಬಿಟ್ಟು ಕಬೀರ್ ದಾಸ್ ಉದಾಹರಣೆ ತಗೊಂಡು ಹೇಳಿದ್ರಿ, ಅವ್ರಿಗೋಸ್ಕರ ಅವ್ರು ತೀರ್ಕೊಂಡ ನಂತರ ಅವ್ರ ಮಕ್ಕಳಾಗ್ಲಿ ಬೇರೆಯವ್ರು ಯಾರು ಪಿಂಡಗಳನ್ನ ಇಡೋದಾಗ್ಲಿ ಅಥವಾ ಯಾವುದೇ ದಾನ ಧರ್ಮ ಮಾಡಿದ್ರೆ ಆ ಆತ್ಮಕ್ಕೇನು ಲಾಭ ಇಲ್ಲ. ತನ್ನಗೋಸ್ಕರ ತಾನೇ ಮಾಡ್ಕೊಂಡು ಹೋಗ್ಬೇಕು ಊರ್ಧ್ವ ಲೋಕಗಳಿಗೆ ಸೇರ್ಕೋಬೇಕು ಅಂದ್ರೆ. ಹಾಗೆ ತ್ರಿಗುಣಗಳನ್ನ ದಾಟ್ದವ್ರೆ ಜನಲೋಕವನ್ನ ದಾಟ್ತಾರೆ. ಹಾಗಾಗಿ ಆತ್ಮರಾದಂತ ನಾವು ಮರಣಿಸುವ ಮುಂಚೆ ಮರಣಿಸಿದ ನಂತರ ಏನ್ ನಡೆಯುತ್ತೋ ತಿಳ್ಕೊಂಡು ಇಲ್ಲಿ ಮರಣಿಸಿದ ನಂತರ ನಮಗೇನ್ ಲಾಭ ತರುತ್ತೋ ಆ ಜೀವನಕ್ಕೆ ಏನ್ ಬೇಕು ಅದನ್ನ ಇಲ್ಲಿ ನಾವು ಮಾಡ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡೆ ಸರ್. ಥ್ಯಾಂಕ್ ಯು ಸರ್. ವೆರಿ ಗುಡ್. ಸುಧಾ ಮಾಸ್ಟರ್ ಮಾತಾಡಿ. ಮೇಡಮ್. ನಾವು ವಾಯ್ಸ್ ಬ್ರೇಕ್ ಆಗ್ತಾ ಇದೆ ನೋಡಿ. ಅವರ ಮಕ್ಕಳು ಪಿಂಡದಾನವನ್ನು ಅಥವಾ ದಾನವನ್ನು ಮಾಡೋದ್ರಿಂದ ಸತ್ತಿರೋರಿಗೆ ಯಾವುದೇ ರೀತಿಯ ಲಾಭ ಅಥವಾ ಅದರ ಒಂದು ಪ್ರಯೋಜನ ಸಿಗಲ್ಲ. ಅವ್ರು ಇರುವಾಗ್ಲೇ ಏನು ದಾನ ಮಾಡ್ತಾರೆ, ಧರ್ಮ ಮಾಡ್ತಾರೆ, ಸತ್ಯವಾಗಿ
ಯುತವಾಗಿ ಜೀವನ ನಡೆಸ್ತಾರೆ, ಅದರ ಲಾಭನ ಪಡ್ಕೋಬಹುದೇ ಹೊರತು ಸತ್ತ ಮೇಲೆ ಮಕ್ಕಳು ಇಡೋ ಪಿಂಡ ಅಥವಾ ಯಾವುದೇ ದಾನ ಧರ್ಮಗಳಿಂದ ಅವರಿಗೆ ಯಾವುದೇ ಲಾಭ ಇಲ್ಲ ಅಂತ ತಿಳಿಸ್ಕೊಟ್ರಿ ಮಾಸ್ಟರ್. ಮತ್ತು ಏನಂದ್ರೆ ನಾವು ಏನನ್ನ ಹಂಚ್ತೀವಿ ಅದು ಎಷ್ಟೋ ಪಟ್ಟು ಹೆಚ್ಚಾಗಿ ನಮ್ಗೆ ತಿರ್ಗಾ ಸಿಗತ್ತೆ. ಈಗ ದನ ಹಂಚಿದ್ರೆ ದನ ಸಿಗತ್ತೆ, ಬಟ್ಟೆ ಹಂಚಿದ್ರೆ ಬಟ್ಟೆಗಳು ಸಿಗ್ತವೆ. ಆಮೇಲೆ ನಾವು ಯಾವ್ದು ಜ್ಞಾನವನ್ನ ಹಂಚಿದ್ರೆ ಜ್ಞಾನವೇ ನಮಗೆ ಎಷ್ಟೋ ಪಟ್ಟು ಹೆಚ್ಚಾಗಿ ಯೂನಿವರ್ಸ್ ನಮ್ಗೆ ನೀಡ್ತದೆ. ಮತ್ತು ನಾವು ಕಲಿಯೋರಾಗೆ ಉಳಿಬಾರ್ದು, ಕಲಿಸುವಂತ ಮಾಸ್ಟರ್ ಆಗಿ ಪರಿವರ್ತನೆ ಆಗ್ಬೇಕು. ನಾವು ಕಲಿಸ್ಬೇಕು ಅಂದ್ರೆ ಫಸ್ಟ್ ನಾವು ಚೆನ್ನಾಗಿ ಜ್ಞಾನವನ್ನು ಪಡ್ಕೊಂಡಿರ್ಬೇಕು. ನಾವು ಕಲಿತ್ರೆ ಅಂದ್ರೆ ಯಾವ ಹಂತದಲ್ಲಿ ನಾವು ಕಲ್ತಿರ್ತೀವಿ ಅಷ್ಟನ್ನೇ ಇನ್ನೊಬ್ಬರಿಗೆ ಕಲಿಸಕ್ಕೆ ಹೋಗ್ಬೇಕು. ಕಲಿತ್ರೆ ಹಂತದಿಂದಾನೇ ಜ್ಞಾನವನ್ನ ಬೋಧಿಸ್ಬೋದು, ಬಿ ಕಲ್ತಿದ್ರೆ ಬಿ ಬೋಧಿಸ್ಬೇಕು. ಬರೀ ನಾವು ಎಲ್ಲವನ್ನೂ ಒಮ್ಮೆಲೆ A to Z ಕಲ್ತಾದ್ಮೇಲೆನೆ ನಾವು ಬೋಧಿಸ್ತೀವಿ ಅಂತ ಕೂತ್ಕೊಂಡ್ರೆ ಆಗಲ್ಲ ಅಂತ ತಿಳಿಸ್ಕೊಟ್ರಿ ಮಾಸ್ಟರ್. ಆಮೇಲೆ ಧ್ಯಾನನೂ ಮಾಡ್ಬೇಕು, ಜ್ಞಾನನೂ ಅರ್ಜನೆ ಮಾಡ್ಕೋಬೇಕು, ಮತ್ತು ಜ್ಞಾನವನ್ನ ಬೇರೆಯವ್ರಿಗೆ ಹಂಚೋದ್ರಿಂದ ಸತ್ಯಲೋಕವನ್ನ ನಾವು ಆಶ್ರಯಿಸಬಹುದು ಅಂತ ತಿಳಿಸ್ಕೊಟ್ರಿ ಮಾಸ್ಟರ್. ವೆರಿ ಗುಡ್. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು. ಯಾರೋ ಹ್ಯಾಂಡ್ ರೈಸ್ ಮಾಡ್ತಾ ಇದ್ದೀನಿ ಒಟ್ಟು ಅಂತ ಅನ್ಮ್ಯೂಟ್ ಮಾಡಿ. ಹಲೋ ಸರ್. ನಮಸ್ತೆ ಸರ್. ಸರ್ ಈಗ ನಾವು ಕೂಡ ಸರ್ ಧ್ಯಾನ ಮಾಡ್ತಾ ಇದ್ದು ಒಂದು 5 ತಿಂಗಳಾಯ್ತು ಸರ್ ಮಾಡ್ತಾ ಇದ್ದು. ನಾವು ಸರ್ ಆನಾಪಾನಸತಿ ಧ್ಯಾನ ಮಾಡ್ತೇವೆ ಸರ್. ಈಗ ಸರ್ ಗುಡಕೇಶ ಧ್ಯಾನ ಮಾಡೋದ್ರಿಂದ ಸರ್ ಏನ್ ಅನುಕೂಲ ಸರ್, ಏನ್ ಬೆನಿಫಿಟ್ ಇದೆ ಸರ್? ಜಾಸ್ತಿ ಸಾಧನೆ ಆಗ್ತದೆ, ಬೇಗ ಬೇಗ ಸಾಧನೆ, ತೀವ್ರವಾದ ಸಾಧನೆ ಆಗ್ತದೆ, ಬೇಗ ನಿಮ್ಮ ಕರ್ಮಗಳು ದಗ್ಧ ಆಗ್ತದೆ. ಹಾ ಸರ್. ಬೇಗ ನೀವು ಆತ್ಮಸ್ಥಿತಿಗೆ ಹೋಗ್ಲಿಕ್ಕೆ ಸಹಾಯ ಆಗ್ತದೆ, ಒಳ್ಳೆ ಜ್ಞಾನ ಸಿಗ್ತದೆ. ಹಾ ಸರ್. ನಾನು ಸರ್ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಸರ್. ನಾನು ಸರ್ ಈಗ ನಾನು 5 ತಿಂಗಳಿಂದ ಮಾಡ್ತಾ ನನಗೆ ಬಹಳ ಬೆನಿಫಿಟ್ ಇದೆ ಸರ್. ಬೆನಿಫಿಟ್ ಆಗಿದೆ ಕೂಡ, ನನಗೂ ಕೂಡ ಇನ್ನೂ ಕೂಡ ಇದರಲ್ಲಿ ಸಾಧನೆ ಮಾಡ್ಬೇಕಂತ ಆಸೆ ಇದೆ ಸರ್. ಬಟ್ ಗುಡಕೇಶ ಧ್ಯಾನ ಮಾಡೋ ವಿಧಾನ ಏನ್ ಸರ್ ಅದರಲ್ಲಿ? ಏನಿಲ್ಲ, ವಿಶೇಷ ಅಂತ ಏನಿಲ್ಲ. ಇಲ್ಲಿ ರಾತ್ರಿ ಎಲ್ಲ ಧ್ಯಾನ ಮಾಡೋ ಧ್ಯಾನವನ್ನೇ ರಾತ್ರಿ ಎಲ್ಲ ಧ್ಯಾನ ಮಾಡಿದ್ರೆ ಆಯ್ತು. ಹಾ ಸರ್, ರಾತ್ರಿ ಎಲ್ಲ ಮಾಡೋದು ಸರ್. ಹೌದು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್. ಆರಾಮ್ಸೆ ಚೇರ್ ಮೇಲೆ ಕುತ್ಕೊಳ್ಬೇಕು. ನಿದ್ದೆ ಬಂದ್ರೆ ಎದ್ದು ಹೋಗಿ ಮಲಗಬಾರ್ದು. ನಿದ್ದೆ ಬದಲಾಗಿ ಧ್ಯಾನ. ನಿದ್ದೆ ಬಂದಾಗ ನಿದ್ದೆಯನ್ನ ತಡಿಬಾರ್ದು, ಬಂತು ಅಂತ ಎದ್ದು ಹೋಗಿ ಮಲ್ಕೊಳ್ಳಬಾರ್ದು. ಧ್ಯಾನ ಸ್ಥಿತಿಯಲ್ಲಿ ನಿದ್ರೆಗೆ ಜಾರಬೇಕು. ಅದನ್ನ ಅಭ್ಯಾಸ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್. ಓಕೆ ಮಾಸ್ಟರ್ಸ್, ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ಮಾತಾಡಿ ಮೇಡಮ್. ವಿಜಯಲಕ್ಷ್ಮಿ, ದೇವದುರ್ಗ. ನಮಸ್ತೆ ಸರ್. ನಮಸ್ತೆ ಎಲ್ಲ ಆತ್ಮ ಬಂಧುಗಳಿಗೆ. ಇವತ್ತಿನ ವಿಷಯ ಅಂತ ಮರಣಿಸುವ ಮುಂಚೆ ಮರಣಿಸೋದ್ರ ಬಗ್ಗೆ ತಿಳ್ಕೊಂಡ್ವಿ ಸರ್. ನಾವು ದೇಹವನ್ನ ಧಾರಣೆ ಮಾಡ್ಕೊಂಡ್ ಬಂದಿರೋದು ಈ ಒಂದು ಆತ್ಮ ಜ್ಞಾನವನ್ನ ಪಡೆಯೋದಕ್ಕೆ ಸಾಧನೆಯನ್ನ ಮಾಡಿ, ಮತ್ತೆ ನಾವು ಎಲ್ಲಿಂದ ಬಂದಿರ್ತೀವಿ, ಸತ್ಯಲೋಕದಿಂದ ಬಂದಿರ್ತೀವಲ್ಲ ಅಲ್ಲಿಗೆ ಹೋಗೋದಕ್ಕೆ. ಆದ್ರೆ ಅದನ್ನ ಬಿಟ್ಟು ನಾವು ಈ ಮಾಯೆಯೊಳಗೆ ಇದ್ದು ಈ ಕುಟುಂಬಕ್ಕಾಗಿ, ಸಂಸಾರಕ್ಕಾಗಿ, ದೇಹಕ್ಕಾಗಿ ಮಾಡ್ತಾ ಏನೇನು ಕರ್ಮಗಳನ್ನ ಮಾಡ್ತೀವಿ, ಅದರಿಂದ ನಮ್ಗೆ ಕರ್ಮವೇ ಬರುತ್ತಾ, ಅಜ್ಞಾನವೇ ಬರುತ್ತಾ. ಈ ಅಜ್ಞಾನವನ್ನು ಬಿಟ್ಟು ನಾವು ಆತ್ಮ ಉನ್ನತಿಗಾಗಿ ನಾವು ಸಜ್ಜನ ಸಾಂಗತ್ಯ, ಧ್ಯಾನ, ಮತ್ತೆ ಸ್ವಾಧ್ಯಾಯ, ಈ ರೀತಿ ಆತ್ಮ ಜ್ಞಾನವನ್ನ ಪಡ್ಕೊಂತ ಹೋದ್ರೆ ನಾವು ಉನ್ನತ ಸ್ಥಿತಿಗೆ ಹೋಗ್ತೀವಿ. ಅಂದ್ರೆ 3 ಲೋಕಗಳನ್ನ ದಾಟಿ ಮತ್ತೆ ನಾವು ಉನ್ನತ ಲೋಕಕ್ಕೆ ಹೋಗ್ತೀವಿ ಅಂತ ಹೇಳಿ ತಿಳ್ಕೊಂಡ್ವಿ ಸರ್. ಉನ್ನತ ಲೋಕಕ್ಕೆ ಹೋದವರು ಬೋಧಿಸುವವರಾಗ್ತಾರ, ಅಂದ್ರೆ ಜ್ಞಾನವನ್ನ ಹಂಚೋರಾಗ್ತಾರ. ಲೋಕಕ್ಕೆ ಹೋದವರು ಬೋಧಿಸುವವರಲ್ಲ, ಇಲ್ಲಿ ಬೋಧಿಸುವವರಾದ್ರೆ ಉನ್ನತ ಲೋಕಕ್ಕೆ ಹೋಗ್ತಾರೆ.
ಹಾ ಸರ್. ಇಲ್ಲಿ ನಾವು ಏನನ್ನ ಹೇಳ್ತೀವಿ ಅಂದ್ರೆ ನಾವು ಏನನ್ನ ಕಲಿತಿರ್ತೀವಿ ಅದನ್ನ ನಾವು ಹೇಳ್ತಾ ಹೋದ್ರೆ ನಾವು ಕೂಡ ಬೋಧಿಸುವವರಾಗ್ತೀವಿ. ಮಾಸ್ಟರ್ ಅಂದ್ರೆ ಪತ್ರಿಜಿ ಅವ್ರು ಹೇಳಿದಾಗೆ ಮಾಸ್ಟರ್ ಆಗ್ತೀವಿ ಅಂತೇಳಿ. ನಾವು ಇಲ್ಲಿ ಏನನ್ನು ಕಲೀಲಾರದೆ ಹೋದ್ರೆ ನಾವು ಈ ಲೋಕವನ್ನೇ ದಾಟೋದಿಲ್ಲ ಅಂತೇಳಿ, ಅಂದ್ರೆ ಜನರ ಲೋಕವನ್ನೇ ದಾಟೋದಿಲ್ಲ. ಮತ್ತೆ ಅದೇನು ಹೇಳಿದ್ರಲ್ಲ, ಪುನರಪಿ ಮರಣಂ ಪುನರಪಿ ಜನನಂ ಅಂತೇಳಿ, ಅದೇ ರೀತಿ ನಾವ್ ಇಲ್ಲಿ ಬದುಕ್ತಾ ಇರ್ತೀವಿ. ಅದಕ್ಕೆ ನಾವು ದೇಹ ಭಾವವನ್ನ ಬಿಡ್ಬೇಕು, ಆತ್ಮ ಅಂತೇಳಿ ಬದುಕೋದನ್ನ ಕಲಿಬೇಕು. ಆತ್ಮ ಆರಾಧನೆ ಮಾಡ್ಬೇಕು. ನಾವು ಆತ್ಮ ಆರಾಧನೆ ಮಾಡ್ತಾ ಆತ್ಮ ಜ್ಞಾನವನ್ನ ಪಡಿತಾ ಹೋದ್ರೆ ನಮಗೆ ಒಂದು ನಾವು ಜ್ಞಾನಿಗಳಾಗ್ತೀವಿ ಅಂತೇಳಿ ತಿಳ್ಕೊಂಡ್ವಿ ಸರ್. ನಾವು ಅಕ್ಷರ ಜ್ಞಾನವನ್ನ ಪಡೆಯಬೇಕು. ಕ್ಷರ ಜ್ಞಾನದಿಂದ ಈಗಿನ ಪ್ರಪಂಚ ಎಲ್ಲ ಕ್ಷರ ಜ್ಞಾನದಿಂದ ಓಡ್ತಾ ಇದೆ. ಆ ಜ್ಞಾನವನ್ನ ಬಿಟ್ಟು ನಾವು ನಮ್ಮ ಮಕ್ಕಳಿಗಾಗ್ಲಿ, ನಮ್ಮ ಮನೆಯಲ್ಲಿ ಯಾರಿಗೇ ಆಗಿರ್ಬೋದು, ನಮ್ಮ ಕುಟುಂಬದಲ್ಲಿ ಆಗ್ಲಿ, ನಾವಾಗ್ಲಿ ಎಲ್ಲರೂ ಅಕ್ಷರ ಜ್ಞಾನವನ್ನು ಪಡೆಯೋದಕ್ಕಾಗಿ ಒತ್ತು ಕೊಡ್ಬೇಕು ಅಂತೇಳಿ ಹೇಳಿದ್ರು ಸರ್. ಥ್ಯಾಂಕ್ ಯು ಸರ್. ವಿಜಯಕುಮಾರಿ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ನಾವೆಲ್ಲ ಆತ್ಮಧಾರಿಗಳು ಅಂತ ಮೇನ್ ತಿಳ್ಕೋಬೇಕು. ಪ್ರತಿಯೊಂದರಲ್ಲಿ ಆತ್ಮವನ್ನ ನೋಡ್ತಾ ಹೋಗ್ಬೇಕು, ಅದನ್ನ ಅಭ್ಯಾಸ ಮಾಡ್ಬೇಕು. ನಾನು ಹಾಗೆ ಮಾಡ್ತಾ ಇದ್ದೀನಿ. ಪ್ಲಸ್ ನನಗೆ ಇಷ್ಟು ದಿನ ಗೊತ್ತೇ ಇರ್ಲಿಲ್ಲ ಸರ್. ಅಂದ್ರೆ 350 ವರ್ಷನೂ ನಾವು ಪಡೆದಿದೀವಾ, ಏನು ಸಾಧಿಸೇ ಇಲ್ವಾ, ಅದಕ್ಕೆ 350 ವರ್ಷ ಅಲ್ಲ, 350 ಜನ್ಮ. ಜನ್ಮಗಳು ಆದ್ರೂ ದಾಟಕ್ಕಾಗಿಲ್ವಾ ಅಂತ ಆಶ್ಚರ್ಯ ಆಗ್ತಾ ಇದೆ. ಅಷ್ಟು ಜನ್ಮಗಳು ಪಡೆದು ಏನು ಮಾಡಿಲ್ವಾ ಅನ್ಸ್ತಾ ಐತೆ ಮನ್ಸಲ್ಲಿ. ನೀವ್ ಹೇಳ್ತಾ ಇದ್ರಲ್ವಾ, ಲೌಕಿಕ ಇಲ್ದೆ ಹೆಂಗೆ ಸರ್ ಅಂತ. 350 ಜನ್ಮದಿಂದ ಅದನ್ನೇ ಮಾಡಿದ್ದು. ಒಂಥರ ಆಶ್ಚರ್ಯ ಆಗ್ತಾ ಇದೆ. ಮತ್ತೆ ಪಂಚ ತತ್ವಗಳು, ಪಂಚಶೀಲ ತತ್ವಗಳು, ಸಾತ್ವಿಕ ಆಹಾರ, ಅದೂನು ಅಂದ್ರೆ ಬೇರೆ ಅಂಗಡಿಯಲ್ಲೆಲ್ಲ ತಗೊಂಡ್ ತಿಂತಿದ್ದೆ, ಅದು ಗೊತ್ತಿರ್ಲಿಲ್ಲ ಹಂಗೆಲ್ಲ ತಿನ್ಬಾರ್ದು ಅಂತ. ಬೇಕರಿ ಫುಡ್ ಎಲ್ಲ ಇರುತ್ತಲ್ಲ ಸರ್, ಬನ್ನು ಅದು ಇದು ಅಂತ, ಅದೆಲ್ಲ ತಿಂತಿದ್ದೆ. ಅಂದ್ರೆ ನಾನ್ ವೆಜ್ ತಿನ್ನಲ್ಲ. ಮತ್ತೆ ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ, ಧ್ಯಾನ, ದಾನ ಮಾಡೋದು. ದಾನನೂ ಮಾಡ್ತೀವಿ, ಯಾರಿಗಂದ್ರೆ ಅವ್ರಿಗೆ ಎಲ್ಲಿ ಹೋದ್ರೇನು ದಾನ ಕೊಡೋದು. ಅಂದ್ರೆ ನೀವ್ ಹೇಳ್ತಾ ಇರೋದು ಸತ್ಯ ಧರ್ಮಕ್ಕೆ ಮಾಡ್ಬೇಕು ಅಂತ, ಅದನ್ನ ಇವಾಗ ತಿಳ್ಕೊಂಡೆ. ಪ್ಲಸ್ ಇನ್ನ ಏನೇನ್ ತಿಳ್ಕೊಂಡ್ವಿ, ಅಕ್ಷರ ಅಂದ್ರೆ ಎಷ್ಟೇ ಓದಿದ್ರುನು IAPS ಏನೇ ಆದ್ರೂನು ಅದು ಕ್ಷರ ನಾಶವಾಗುವಂತದ್ದು. ಅಕ್ಷರ ಜ್ಞಾನ ಅಂದ್ರೆ ನಾವು ಜ್ಞಾನವನ್ನ ಪಡೆಯುವಂತ ಶಾಶ್ವತವಾದ ವಿದ್ಯೆ ಅದು. ಅದು ಅಳಿಸಲಾಗದ ವಿದ್ಯೆಯನ್ನ ಕಲ್ತ್ಕೋಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಮತ್ತೆ ಕರ್ಮಕ್ಕೆ ನನ್ಗೆ ಗೊತ್ತೇ ಇರ್ಲಿಲ್ಲ, ಇವತ್ತೇ ಸರ್ ಗೊತ್ತಾಗಿದ್ದು. ನಾವು ಮಾಡಿರೋ ಕರ್ಮ ಇದರಿಂದನೇ ನಾವು ಯಾವ ಲೋಕಕ್ಕೆ ಹೋಗ್ಬೇಕೋ ಅದು ನಿರ್ಧಾರ ಮಾಡುತ್ತೆ. ಮತ್ತೆ ನಾವು ಕರ್ಮ ಮಾಡೋದ್ರಿಂದ ಅವ್ರು ಬೇರೆ ಲೋಕಕ್ಕೇನು ಹೋಗಲ್ಲ, ಮತ್ತೆ ಅವ್ರ ಕರ್ಮನೂ ತೀರಲ್ಲ. ಯಾರ್ಯಾರು ತೀರ್ಕೊಂಡಿದಾರೋ ಅವ್ರು ಮಾಡಿರೋ ಕರ್ಮ ಧರ್ಮಗಳ ಮೇಲೆನೆ ಅವ್ರು ಯಾವ ಲೋಕಕ್ಕೆ ಸೇರ್ಬೇಕೋ, ಎಲ್ಲಿರ್ಬೇಕೋ ಅಲ್ಲಿರ್ತಾರೆ. ನಾವು ಅವ್ರ ಹೆಸರಲ್ಲಿ ದಾನ ಮಾಡಿ ನಾವು ಪುಣ್ಯ ಕಟ್ಕೊಂತೀವಿ ಅನ್ನೋದು ಇವಾಗ ಗೊತ್ತಾಯ್ತು. ಮತ್ತೆ ಇನ್ನ ಏನೇನು ಹೇಳ್ಕೊಡ್ರಿ ಸರ್, ಜ್ಞಾಪಕ ಬರ್ತಿಲ್ಲ. ಚೆನ್ನಾಗಿದೆ ಸರ್. ಶುದ್ಧವಾದ ಆಹಾರ ಯಾವ್ದಂತ ತಿಳ್ಕೊಳ್ಳಿ. ವಿಜಯಲಕ್ಷ್ಮಿ ಮೇಡಮ್ ಹೇಳಿ, ಯಾವುದು ಶುದ್ಧವಾದ ಸಾತ್ವಿಕವಾದ ಆಹಾರ? ಶುದ್ಧವಾದ ಸಾತ್ವಿಕ ಆಹಾರ ಅಂದ್ರೆ ನಾವು ದಿನಾಲು ಸ್ನಾನ ಮಾಡಿ ಮತ್ತೆ ಪಾತ್ರೆ ಶುದ್ಧ, ಪಾಕ ಶುದ್ಧ ಅಂತ ಹೇಳ್ತೀವಲ್ಲ, ಹಾಗೆ ಪಾತ್ರೆಗಳನ್ನ ಶುದ್ಧವಾಗಿ, ಅಂದ್ರೆ ನಾನ್ ವೆಜ್ ಮಾಡದೇ ಇರುವಂತ ಪಾತ್ರೆಗಳಲ್ಲಿ ಆಹಾರ ಮಾಡ್ಕೊಂಡು ತಿನ್ನೋದು. ಎರಡನೇದು ಸ್ನಾನ ಮಾಡಿ ಆಹಾರ ಮಾಡ್ಬೇಕು. ಮತ್ತೆ ಯಾವುದೇ ರೀತಿ ಕೊಳೆತ ಆಹಾರಗಳನ್ನ ಬಳಸಬಾರ್ದು. ಇವೆಲ್ಲ ಕೊಳೆತ ಆಹಾರಗಳಂದ್ರೆ ಸ್ವಲ್ಪ ಕೆಟ್ಟೋಗಿದ್ದನ್ನ ಕೊಯ್ದು ಬಿಸಾಕಿ ಬೇಯಿಸಬಾರ್ದು, ಅದು ತಾಮಸ ಆಹಾರ ಆಗುತ್ತೆ ಅಂತ ಹೇಳ್ತಾರೆ ಸರ್. ಮತ್ತೆ ಎರಡನೇದು ನಾವು ಮಾಡೋರು ಧ್ಯಾನಿಗಳಾಗಿರ್ಬೇಕು. ಮತ್ತೆ ಅವರು ಕೂಡ ಆತ್ಮ ಜ್ಞಾನವನ್ನು ಪಡೆದಿರುವಂತವ್ರಾಗ್ಬೇಕು. ಬರೀ ಧ್ಯಾನ ಮಾಡೋರಂದ್ರೆ ಅವರ ಭಾವನೆಗಳು ಶುದ್ಧವಾಗಿರ್ಬೇಕು. ಅವರ ಭಾವನೆಗಳು ಶುದ್ಧವಾಗಿದ್ರೆ ಆಹಾರ ಕೂಡ ಶುದ್ಧವಾಗಿರ್ತದ ಅಂತೇಳಿ. ಒಂದು ವೇಳೆ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಇಲ್ಲ ಅಂದ್ರೆ ನಾವೇ ಬೇಯಿಸ್ಕೊಂಡ್ ತಿನ್ಬೇಕು ಸರ್. ನಾವೇ ಅವ್ರು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಇವಾಗ ನಾವ್ ಮಾಡ್ತಾ ಇರೋದು ಅದೇ ಸರ್. ಎಲ್ಲೇ ಹೋದ್ರು ಕೂಡ ನಾವು ಯಾವುದೇ ಒಂದ್ ನೀರ್ ಬಿಟ್ಟು ಬೇರೆ ಏನು ತಿನ್ನೋದಿಲ್ಲ, ಕುಡಿಯೋದಿಲ್ಲ.
ಬೇಕರಿ ಐಟಮ್ ಆಗ್ಲಿ ಹೊರಗಿನ ಐಟಮ್ ಆಗ್ಲಿ ಬಿಟ್ಟು 3 ವರ್ಷ ಆಯ್ತು ಸರ್. ನಾವು ಯಾವುದೇ ರೀತಿ ಬನ್ನು ಬಿಸ್ಕಿಟ್ ಏನು ಉಪಯೋಗಿಸಂಗಿಲ್ಲ. ಮತ್ತೆ ಒಂದ್ ವೇಳೆ ನಾನ್ ತಿಂದ್ರೆ ಏನಾಗ್ತದೆ? ತಿಂದ್ರೆ ಮತ್ತೆ ನಾವ್ ಅದೇ ಅವರ ಎಲ್ಲ ಭಾವನೆಗಳು ನಮ್ಮಲ್ಲಿ ಕೂಡ ಬರುತ್ತವೆ ಸರ್. ಅಂದ್ರೆ ಸಂಸ್ಕಾರ ಬರ್ತದೆ. ಅವರ ಸಂಸ್ಕಾರ ಸಂಸ್ಕಾರ ಅವರ ನಮ್ಗೆ ಬರ್ತದೆ. ಸಂಸ್ಕಾರಗಳು ನಮಗೆ ನಮ್ಮಲ್ಲಿ ಬರ್ತವೆ. ಅವ್ರು ಯಾವ ಸಂಸ್ಕಾರದಲ್ಲಿ ಇರ್ತಾರ ಹಾಗೆ ನಮಗೂ ಕೂಡ ಬರ್ತದೆ. ಉದಾಹರಣೆಗೆ ನೀವ್ ಹೇಳಿದ್ರಿ ಒಂದ್ಸಲ ಆ ಕಳ್ಳ ಮತ್ತೆ ಒಬ್ಬ ಜ್ಞಾನಿಯ ಕತೆ. ಆ ತರ ನಾವು ಯಾರ ಒಂದು ಆಹಾರವನ್ನ ತಿಂತೀವಿ, ಯಾರ ಕೈಯಲ್ಲಿ ಆಹಾರ ತಿಂತೀವಿ ಅವರಲ್ಲಿ ಇರ್ತಕ್ಕಂಥ ಗುಣ ನಮಗೂ ಬರ್ತದೆ ಸರ್. ಗೊತ್ತಾಯ್ತಾ ಮೇಡಮ್? ವಿಜಯಕುಮಾರಿ ಮೇಡಮ್. ಗೊತ್ತಾಯ್ತು ಸರ್. ಅಂದ್ರೆ ನಾನು ಅಡ್ಗೆ ಮಾಡುವಾಗ ಕೃಷ್ಣ 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 ಅನ್ಕೊಂಡ್ ಮಾಡ್ತೀನಿ, ರಾಮನೋ ಏನೋ ಒಂದ್ ಹೇಳ್ತೀನಿ. ಅಂದ್ರೆ ಇನ್ನು ಇಷ್ಟು ಬೇರೆದೆಲ್ಲ ಬಿಟ್ಟಿಲ್ಲ ಸರ್ ನಾನು. ಅಂದ್ರೆ ತಿಂತೀನಿ, ತರ್ಸ್ಕೊಂಡ್ ತಿನ್ಬಿಡ್ತೀನಿ. ನಿನ್ ಮೇಲೆ ಸ್ಟಾಪ್ ಮಾಡ್ಬೇಕು ಅದನ್ನ. ಓಕೆ ಸರ್, ಥ್ಯಾಂಕ್ ಯು ಸರ್. ಸುಧಾ ಮಾಸ್ಟರ್ ಮಾತಾಡಿ. ವಾಯ್ಸ್ ಬ್ರೇಕ್ ಆಗ್ತದೆ ಮೇಡಮ್. ಏನಾಗ್ತದೆ ನೋಡಿ. ಕೇಳಿಸ್ತಿದೆ ಇವಾಗ ಕೇಳಿಸ್ತಾ ಇದೆ. ಸರ್, ಇವಾಗ ಶ್ವಾಸ ಮೇಲೆ ಗಮನ ಅಂತ ನಾವು ಮಾಡ್ತೀವಿ ಧ್ಯಾನ. ಉಸಿರು ಒಳಗ್ ಹೋಗುವಾಗ ಕೋಲ್ಡ್ ಫೀಲ್ ಆಗ್ತದೆ, ಹೊರಗ್ ಬರುವಾಗ ಬಿಸಿ ಅನುಭವ ಆಗ್ತದ ಅಂತ ಹೇಳ್ತಿದ್ವಿ. ಅದು ಇನಿಷಿಯಲ್ ಮಾತ್ರ ಆಗ್ತಾ ಇತ್ತು, ಇವಾಗ ಏನು ಗೊತ್ತಾಗ್ತಾ ಇಲ್ಲ ಸರ್. ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ಅದು ಕೊನೆಗೆ ಹೋಗ್ತಾ ಹೋಗ್ತಾ ಅದೇ ಇಲ್ಲಿ ಭ್ರೂಮಧ್ಯದಲ್ಲಿ ಸ್ಥಿರವಾಗ್ತದೆ ಅಂತ ಹೇಳ್ತಾರೆ. ಲಾಸ್ಟಿಗೆ ಅದು ಹಾಗೆ ಆಗೋದು, ಕೊನೆಗೆ ಗೊತ್ತಾಗಲ್ಲ. ಶ್ವಾಸದ ಮೇಲೆ ಗಮನ ಅನ್ನೋದು ಆ ಸ್ಥಿರವಾದ ಸ್ಥಿತಿಯನ್ನು ತಲುಪಲಿಕ್ಕೆ ಇರುವ ಮಾರ್ಗ. ಅದನ್ನೇ ಕೊನೆಯವರೆಗೂ ಮಾಡ್ತಾ ಕೂರ್ಬೇಕು ಅಂತ ಅರ್ಥ ಅಲ್ಲ. ಅರ್ಥ ಆಯ್ತಲ್ವಾ? ನಮ್ಮ ಮನಸ್ಸನ್ನ ಶುದ್ಧ ಮಾಡ್ಲಿಕ್ಕಿರುವಂತಹ ಮಾರ್ಗ ಅದು. ಶ್ವಾಸದ ಮೇಲೆ ಗಮನ ಇಟ್ಟಾಗ ಏನಾಗ್ತದೆ, ಚಿತ್ತವೃತ್ತಿ ನಿರೋಧ ಆಗ್ತಾ ಬರ್ತದೆ. ಅದು ಉಸಿರಾಟ ಹೀಗೆ ಆಗ್ತಾ 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 ಲಾಸ್ಟಿಗೆ ಇಲ್ಲಿ ಹೋಗಿ ಸ್ಥಿರವಾಗ್ತದೆ. ಅದು ಭೂಮಧ್ಯದಲ್ಲಿ ಸ್ಥಿರವಾಗ್ತದೆ. ಅಲ್ಲಿಗೆ ಮುಗೀತು, ಗೊತ್ತಾಗಲ್ಲ. ಉಸಿರಾಟ ಆಗ್ತಾ ಇದೆಯಲ್ಲ ಅನ್ನೋದೇ ಗೊತ್ತಾಗಲ್ಲ. ಆ ಸ್ಥಿತಿಗೆ ಹೋಗ್ತಾರೆ. ಮೊದಲಿಗೆ ಗೊತ್ತಾಗ್ತದೆ, ಆಮೇಲೆ ಉಸಿರಾಟ ಆಗ್ತಾ ಇದೆಯಲ್ಲ ಅನ್ನೋದು ಗೊತ್ತಾಗಲ್ಲ. ಗೊತ್ತೇ ಆಗಲ್ಲ. ಅದಕ್ಕೆ ಅವಾಗ ಎಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕು? ಅಲ್ಲಿ ಇಲ್ಲಿ ಭ್ರೂಮಧ್ಯದಲ್ಲಿ ಇಲ್ಲಿ ಗಮನ ಇಟ್ಕೊಂಡು ಸುಮ್ಮನೆ ಕೂರ್ಬೇಕು, ಏಕಾಗ್ರತೆ. ಆಮೇಲೆ ನೀವು ಜಾಸ್ತಿ ಹೊತ್ತು ಅವೇರ್ನೆಸ್ ಅಲ್ಲಿ ಇರೋಲ್ಲ. ಓಕೆ ನಾನು ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ನಾವೀಗ ಧ್ಯಾನ ಶುರು ಮಾಡೋಣ. ಎಲ್ಲರೂ ಬೆಳಗ್ಗೆ ಧ್ಯಾನ ಮಾಡಿ. ಆಯ್ತಾ? ನಿದ್ದೆ ಬರ್ತದೆ, ನಿದ್ದೆ ಬಂತು ಅಂತ ಎದ್ದು ಹೋಗಿ ಮಲಗಬಾರ್ದು. ಬೆಡ್ ಮೇಲೆ ಮೊದಲೇ ನಾವು ಅನ್ಕೊಂಡೆ ಕೂತ್ಕೋಬಾರ್ದು. ಎಷ್ಟೊತ್ತಕ ಬರ್ತದ ನಿದ್ದೆ ಬಂದ್ರೆ, ಎಷ್ಟೊತ್ತಕ ಆಗ್ತದ ಅಷ್ಟೊತ್ತಕ ಮಾಡ್ತೀನಿ, ಈ ಥಾಟಲ್ಲೆಲ್ಲ ಕೂತ್ಕೋಬಾರ್ದು. ಏನಾದ್ರೂ ಆಗ್ಲಿ ಇವತ್ತು ನಾನು ಕೂರ್ತೀನಿ, ರಾತ್ರಿ ಎಲ್ಲ ಕೂರ್ತೀನಿ ಅನ್ನುವ ಒಂದು ಮನಸ್ಸು ಗಟ್ಟಿ ಇದ್ರೆ ಮಾತ್ರ ಕೂರಕ್ಕಾಗೋದು, ಮಾಡಕ್ಕಾಗೋದು. ಮನಸ್ಸು ಗಟ್ಟಿ ಇಲ್ಲ ಅಂದ್ರೆ ಏನೂ ಮಾಡ್ಲಿಕ್ಕೆ ಆಗೋಲ್ಲ. ಮನಸ್ಸಲ್ಲೇ ನಾವು ಆಲ್ರೆಡಿ ಪ್ರಿಪೇರ್ ಆಗಿದ್ವಿ ಅಂದ್ರೆ ಸ್ವಲ್ಪ ಹೊತ್ತಿಗೆ ನಿದ್ದೆ ಬರ್ತದೆ, ಕಾಣ್ತಾ ಇರ್ತದೆ ಆಲ್ರೆಡಿ ಮಂಚ ರೆಡಿ ಇರ್ತೀವಿ, ಹೋಗಿ ಪಕ್ಕ ಅನ್ಕೊಂಡು ಬಿದ್ದು ಬರ್ತೀವಿ. ಗೊತ್ತೂ ಆಗಲ್ಲ ಯಾವಾಗ ಮಲಗಿದ್ವಿ ಅನ್ನೋದೇ ಗೊತ್ತಾಗಲ್ಲ. ಹಂಗಾದ್ರೆ ಆಗೋಲ್ಲ. ಮೊದಲು ಪಕ್ಕದಲ್ಲಿ ಬೆಡ್ ಹಾಕಿರ್ಬಾರ್ದು, ಚೇರ್ ಮೇಲೆ ಕುತ್ಕೊಂಡಿರ್ಬೇಕು. ಚೇರೇ ನಮ್ಗೆ ಬೆಡ್. ಆಯ್ತಾ? ನಿದ್ದೆ ಬಂದ್ರೆ ಎದ್ದು ಹೋಗಿ ಮಲಗಬಾರ್ದು. ನಿದ್ದೆ ಬಂದ್ರೆ ನಿದ್ದೆಯನ್ನು ತಡಿಲೂಬಾರ್ದು. ಆಯ್ತಾ? ಕಂಟ್ರೋಲ್ ಮಾಡೋಕೆ ಹೋಗಬಾರ್ದು. ಮತ್ತೆ ಧ್ಯಾನ ಸ್ಥಿತಿಯಲ್ಲೇ ಯೋಗ ನಿದ್ರೆ ಜಾರಬೇಕು, ಅದನ್ನು ಅಭ್ಯಾಸ ಮಾಡಬೇಕು. ಬೆಳಗ್ಗೆ ಎದ್ದು ಸ್ವಲ್ಪ ವಾಕಿಂಗು, ಎಕ್ಸಸೈಸು ಏನಾದರೂ ಮಾಡಿ. ಆಯ್ತಾ? ಜಂಪಿಂಗು, ಎಕ್ಸಸೈಸು ಇದನ್ನೆಲ್ಲ ಸ್ವಲ್ಪ ಒಂದು 15-20 ನಿಮಿಷ ಏನಾದರೂ ಮಾಡಬೇಕು. ಓಕೆ, ಈಗ ಶುರು ಮಾಡೋಣ ಧ್ಯಾನ.